ಡಿಯರ್ ಟೀಚರ್ಸ್, ನಾವು HST 2026 ಇಂಗ್ಲಿಷ್ ಪೇಪರ್ 2 ತಯಾರು ಮಾಡ್ತಿದ್ದೀವಿ. ಅದರಲ್ಲಿ ಡಿಟೇಲ್ಡ್ ಅಂಡ್ ಕ್ರಿಟಿಕಲ್ ಸ್ಟಡಿ ನೋಟ್ಸ್ ಅಂತ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇದೊಂದು ಆಡ್ ಮಾಡಿದ್ದಾರೆ. ಎಲ್ರಿಗೂ ಕನ್ಫ್ಯೂಷನ್ ಇತ್ತು, ಏನ್ ಸರ್ ಕ್ರಿಟಿಕಲ್ ಸ್ಟಡಿ ಬಗ್ಗೆ ಹೆಂಗ್ ಮಾಡೋದು ಅಂತ. ಅದಕ್ಕೆ ಟಾಪ್ 30 ವಿಡಿಯೋ ಮಾಡಿದ್ದೆ. ಸೊ ಅದಾದ ನಂತರ ಅನಿಸ್ತು, ಕೆಲವೊಬ್ರು ದ ಮರ್ಚೆಂಟ್ ಆಫ್ ವೆನಿಸ್ ಓದಿರ್ತೀರಿ, ಕೆಲವೊಬ್ರು ಮ್ಯಾಕ್ಬೆತ್ ಓದಿರ್ತೀರಿ, ಕೆಲವೊಬ್ರು ಓದಿರ್ತಿಲ್ಲ, ಥೀಮ್ ಗೊತ್ತಿರ್ತ, ಕಂಟೆಂಟ್ ಗೊತ್ತಿರ್ತ, ಅಥವಾ ಪ್ಲಾಟ್ ಗೊತ್ತಿರ್ತ, ಕೆಲವೊಬ್ರು ಸೆಟ್ಟಿಂಗ್ಸ್ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಮತ್ತೆ ಅದಕ್ಕೆ ಹೆಂಗ್ ಆನ್ಸರ್ ಮಾಡ್ಬೇಕು ಅನ್ನೋದಕ್ಕೆ ನಾನು ವಿಚಾರ ಮಾಡಿದೆ. ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡೋಣ. ಸೊ ಓದ್ಲಿಕ್ಕೆ ಆಗೋದಿಲ್ಲ, ಈಗಂತ ಎಕ್ಸಾಮ್ ನಿಯರ್ ಇದಾವಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಸಮ್ಮರಿ ಹೇಳೋಣ, ಅದ್ರ ಜೊತೆಗೆ ಡಿಸ್ಕಸ್ ಮಾಡ್ತಾ ಬರೋಣ. ಅವಾಗ ನೀವು ಅದಕ್ಕೆ ಸಂಬಂಧಪಟ್ಟಿದ ಯಾವುದೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಬಲ್ರಿ, ಡೆಫಿನೆಟ್ಲಿ. ಓಕೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು ಹಾಸ್ಮಿನ್, ವೆಲ್ಕಮ್ ಟು ಇಂಗ್ಲಿಷ್ ಹ್ಯಾಂಡ್ಬುಕ್. ಸೊ ಇನ್ ಟುಡೇಸ್ ಕ್ಲಾಸ್ ಐ ಹ್ಯಾವ್ ಟೇಕನ್ ವಿಲಿಯಂ ಶೇಕ್ಸ್ಪಿಯರ್ಸ್ ದ ಮರ್ಚೆಂಟ್ ಆಫ್ ವೆನಿಸ್ ತಗೊಂಡಿದ್ದೀನಿ. ಬ್ಯೂಟಿಫುಲ್ ರೀ, ಚೆನ್ನಾಗಿದೆ ರೀ. ಡಿಟೇಲ್ಡ್ ಕ್ರಿಟಿಕಲ್ ಸ್ಟಡಿ ನೋಡೋಣ. ಇಲ್ಲಿ ನೋಡಿ, ವಿಲಿಯಂ ಶೇಕ್ಸ್ಪಿಯರ್ಸ್ ಮರ್ಚೆಂಟ್ ಆಫ್ ವೆನಿಸ್ ಅಂತ ಏನಿದೆ, ಅದ್ರದ್ದು ಮೊದಲ ಸಮ್ರಿ ತಿಳ್ಕೊರಿ, ಸಾರಾಂಶವನ್ನು ತಿಳ್ಕೊರಿ. ಇವರು ಏನ್ ಮರ್ಚೆಂಟ್ ಆಫ್ ವೆನಿಸ್ ಅನ್ನೋದು ಒಂದು ಫೇಮಸ್ ಡ್ರಾಮಾ ಇದು. ಓಕೆ, ಅದರಲ್ಲಿ ಆಕ್ಚುಲಿ ಬೇರೆ ಬಂದ್ರು ಕೂಡ ಇದನ್ನು ಕಾಮಿಡಿದಲ್ಲಿ ಸೇರಿಸ್ತಾರೆ, ಹಾಸ್ಯದಲ್ಲಿ ಸೇರಿಸ್ತಾರೆ. ಯಾಕಂದ್ರೆ ಡೈಲಾಗ್ಸ್ ಬರೋದಾಗಿರ್ಬೋದು. ಸೊ ಅದಕ್ಕಾಗಿ ಈ ನಡುವೆ ಪ್ರೀತಿ ಇದೆ, ಸ್ನೇಹ ಇದೆ, ಹಣ, ವ್ಯಾಪಾರ, ಕಾನೂನು, ನ್ಯಾಯ, ಕರುಣೆ, ಪ್ರತೀಕಾರ, ಧಾರ್ಮಿಕ ಪೂರ್ವಗ್ರಹ ಅಥವಾ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಮುಂತಾದ ಗಂಭೀರ ವಿಷಯಗಳು ಇದ್ರೂ ಕೂಡ ಇದನ್ನ ಕನ್ಸಿಡರ್ ಮಾಡೋದು ಒಂದು ಹಾಸ್ಯ ನಾಟಕ. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಕಾಮಿಡಿ ಪ್ಲೇ ಅಂತ ಆ ಕೆಟಗರಿಯಲ್ಲಿ ಸೇರಿಸುವಂಥದ್ದು. ಓಕೆ, ಇಲ್ಲ ಒಂದು ನೆಮ್ದಿಟ್ಕೋರಿ, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಅನ್ನೋದು ನೆಮ್ದಿಟ್ಕೋರಿ. ಅದನ್ನ ಮುಂದೆ ಬರುತ್ತೆ ಹೆಂಗನ್ನು ಹೇಳ್ತೇನೆ. ಅದಕ್ಕಾಗಿ ನಾವು HST ತಯಾರು ಮಾಡ್ಕೋಬೇಕಾದ್ರೆ ಕಂಪ್ಲೀಟ್ ಅನ್ನ ಅರ್ಥ ಮಾಡ್ಕೋದು ಬಹಳಷ್ಟು ಇಂಪಾರ್ಟೆಂಟ್. ಅದಕ್ಕಾಗಿ ಇದ್ರ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖ ಸ್ಥಳಗಳು ನೋಡ್ರಿ. ನಾಟಕ 2 ಸ್ಥಳದಲ್ಲಿ ನಡೀತು. ಒಂದು ವೆನಿಸ್, ಇನ್ನೊಂದು ಬೆಲ್ಮಾಂಟ್ ಅಂತೇಳಿ. ಈ ವೆನಿಸ್ ವ್ಯಾಪಾರ ಮತ್ತು ಹಣಕಾಸಿನ ಕೇಂದ್ರ ಇರ್ತೈತಿ. ಆಂಟೋನಿಯೋ ಬೆಸನಿಯೋ ಮತ್ತು ಶೈಲಾಕ್ಗೆ ಸಂಬಂಧಿಸಿದ ಕಥೆ ಇಲ್ಲಿ ನಡೀತೈತಿ. ಆಂಟೋನಿಯೋ ಬೆಸನಿಯೋ ಮತ್ತು ಶೈಲಾಕ್. ಸೊ ಇದನ್ನ ಇಂಗ್ಲಿಷ್ ನಲ್ಲಿ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಕ್ಲಿಯರ್ ಆಗಲಿ, ಈಸಿ ಆಗಲಿ ಅಂತೇಳಿ. ಅಂಡ್ ಕಾನೂನು ಮತ್ತು ನ್ಯಾಯದ ದೃಶ್ಯವು ಕೂಡ ವೆನಿಸ್ ಅಲ್ಲಿ ನಡೀತಾವ. ಓಕೆ, ಇನ್ ಬೆಲ್ಮಂಟ್ ಅಂತ ಒಂದು ಪ್ಲೇಸ್ ಬರ್ತೈತಿ. ಅದು ಯಾಕೆ ಅದು ಇದು ಪ್ಲೇಸ್ ಇಂಪಾರ್ಟೆಂಟ್, ಪೋರ್ಷಿಯಾ ಅಲ್ಲಿ ವಾಸ ಮಾಡ್ತದೆ. ಶಿ ಲಿವ್ಸ್ ದೇರ್. ಅಂಡ್ ಪ್ರೀತಿ, ಮದುವೆ ಮತ್ತು 3 ಪೆಟ್ಟಿಗೆಗಳ ಅಂತ ಏನ್ ಬರ್ತಾವ, ಕ್ಯಾಸ್ಕೆಟ್ಸ್ ಅಂತ ಬರ್ತಾವು. ಆ ಪರೀಕ್ಷೆ ಕತೆ ನಡೆಯುವುದು ಕೂಡ ಬೆಲ್ಮಂಟ್ ಇದೆ. ಲವ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಮತ್ತು 3 ಕ್ಯಾಸ್ಕೆಟ್ಸ್ ಅಂತ ಬರ್ತಾವು. ಸೊ ಇದ್ರ ಬಗ್ಗೆ ನಾನು ಮಾನ್ಯ ಕ್ವಶನ್ ಕೇಳಿದ್ದೆ, ನಿಮ್ದಲ್ಲಿ ಇಟ್ಕೊಳ್ರಿ. ಓಕೆ, ಇದೆಲ್ಲ ಗೊತ್ತಿದ್ರೆ ತಾನೇ ನೀವು ಆನ್ಸರ್ ಮಾಡ್ಲಿಕ್ಕೆ ಆಗತ್ತಾ. ಆಮೇಲೆ ವೆನಿಸ್ ಅನ್ನೋದು ಮನಿ, ಬಿಸ್ನೆಸ್, ಬಾಂಡ್, ಲಾ ಅದಕ್ಕೆ ಸಂಬಂಧಪಟ್ಟದ್ದು. ಬೆಲ್ಮಾಂಟ್ ಇಟ್ಸ್ ರಿಗಾರ್ಡಿಂಗ್ ಲವ್, ಮ್ಯಾರೇಜ್, ಕ್ಯಾಸ್ಕರ್ಸ್ ಅಂಡ್ ಹಾರ್ಮನಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟದ್ದು ಇವು 2 ಪ್ಲೇಸಸ್, ವೆನಿಸ್ ಅಂಡ್ ಬೆಲ್ಮಾಂಟ್ ಅವರು. ಸೊ ಆಂಟೋನಿಯೋ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಸ್ಟಾರ್ಟಿಂಗ್ ದಲ್ಲಿ ಆಂಟೋನಿಯೋ ಒಬ್ಬ ಶ್ರೀಮಂತ ವ್ಯಾಪಾರಿ, ತುಂಬಾ ದುಃಖದಲ್ಲಿ ಇರ್ತಾನೆ. ಆದ್ರೆ ಅವನಿಗೆ ಏಕೆ ದುಃಖ ಆಗಿತ್ತು ಅನ್ನೋದು ಅವನಿಗೆ ಸ್ಪಷ್ಟವಾಗಿರುವುದಿಲ್ಲ. ಅವನ ಸ್ನೇಹಿತರಾದ ಬಸಾನಿಯೋ, ಲೊರೆಂಜೋ ಮತ್ತು ಗ್ರಾಚಿನಿಯೋ ಅವರೊಂದಿಗೆ ಮಾತನಾಡ್ತಿರ್ತಾರೆ. ಆಂಟೋನಿಯೋ ಅತ್ಯಂತ ಕ್ಲೋಸ್ ಫ್ರೆಂಡ್ ಬಸಾನಿಯೋ. ಓಕೆ, ಬಸಾನಿಯೋಗೆ ಪೋರ್ಷಾಳನ್ನ ಮದುವೆ ಆಗುವ ಆಸೆ. ಮೇನ್ ಸ್ಟೋರಿ, ಬಸಾನಿಯೋ ಆತನೇ ವಾಸ್ ಇಂಟ್ರೆಸ್ಟೆಡ್ ಟು ಮ್ಯಾರಿ ಪೋರ್ಷಿಯಾ. ಸೊ ಬಸಾನಿಗೆ ಬೆಲ್ಮಂಟ್ನ ಶ್ರೀಮಂತ ಮತ್ತು ಸುಂದರ ಯುವತಿ ಪೋರ್ಷಿಯಾ ಮೇಲೆ ಪ್ರೀತಿ ಇರುತ್ತಾ. ಅವನು ಅವಳನ್ನು ಮದುವೆ ಆಗ್ಬೇಕಂತಾನೆ. ಆದ್ರೆ ಬಸಾನಿಯೋ ಆರ್ಥಿಕವಾಗಿ ಶ್ರೀಮಂತ ಇರೋದಿಲ್ಲ. ನೋಡ್ರಿ, ಆತನ ಕ್ಲೋಸ್ ಫ್ರೆಂಡ್ ಯಾರು, ಆಂಟೋನಿಯೋ. ಆದ್ರೆ ಆಂಟೋನಿಯೋ ಒಬ್ಬ ಶ್ರೀಮಂತ ವ್ಯಾಪಾರಿ ಇರ್ತಾನೆ, ಆದ್ರೆ ದುಃಖದಲ್ಲಿ ಇರ್ತಾನೆ. ಅದಕ್ಕೆ ಈತನ ಕ್ಲೋಸ್ ಫ್ರೆಂಡ್ ಬಸಾನಿಯೋ, ಆತ ಮದುವೆ ಆಗ್ಬೇಕಂತ ಇಷ್ಟಪಡುದು ಪೋರ್ಷಾನ, ಆದ್ರೆ ಅಷ್ಟೊಂದು ಶ್ರೀಮಂತರಿರೋದಿಲ್ಲ. ಆದ್ರಿಂದ ಏನ್ ಮಾಡ್ತಾನವ, ಬೆಲ್ಮಂಟ್ಗೆ ಹೋಗಿ ಪೋರ್ಷಾನ ಮದುವೆ ಆಗ್ಬೇಕಾದ್ರೆ ತನ್ನನ್ನ ಸಿದ್ಧಪಡಿಸಿಕೊಳ್ಳಲು ಅವನಿಗೆ ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಅವ ಆಂಟೋನಿಯೋ ಬಳಿ ಸಹಾಯಕ್ಕೆ ಹೇಳ್ತಾನೆ. ಆಂಟೋನಿಯೋ ಶೈಲಾಕ್ನಿಂದ ಹಣ ಪಡಿತಾನೆ. ಅದು ಸ್ಟಾರ್ಟ್ ಆಗುತ್ತೆ. ಆಂಟೋನಿಯೋ ಏನ್ ಮಾಡ್ತಾನೆ, ಹೆಚ್ಚಿನ ಹಣವು ವ್ಯಾಪಾರಿ ಹಡಗುಗಳಲ್ಲಿ ಹೂಡಿಕೆ ಆಗಿರ್ತೈತಿ, ಇರುತ್ತೆ ಆತನ ಕಡೆ. ಆದ್ರೆ ಆತ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ವ್ಯಾಪಾರಿ ಹಡಗುಗಳಲ್ಲಿ. ಹೀಗಾಗಿ ಅವೆಲ್ಲವೂ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರ್ತಾವ. ಆದ್ರಿಂದ ಆಂಟೋನಿಯೋ ಬಳಿ ಅಷ್ಟು ಕೊಡ್ಲಿಕ್ಕೆ ಹಣ ಇರೋದಿಲ್ಲ. ಅವ ಏನ್ ಮಾಡ್ತಾನ, ಶೈಲಾಕ್ ಎಂಬ ಯಹೂದಿ ಹಣದ ಸಾಲಗಾರನಿಂದ ಹಣ ಪಡಿಬೇಕಂತ ನಿರ್ಧಾರ ಮಾಡ್ತಾನೆ. ಶೈಲಾಕ್ ಮತ್ತು ಆಂಟೋನಿಯೋ ನಡುವೆ ಹಿಂದಿನ ಉತ್ತಮ ಸಂಬಂಧವಿರೋದಿಲ್ಲ. ಆಂಟೋನಿಯೋ ಏನ್ ಮಾಡ್ತಾರೆ, ಶೈಲಾಕ್ನ ಹಣದ ಸಾಲದ ವ್ಯವಹಾರವನ್ನು ಟೀಕಿಸಿದ್ದಾನೆ. ಮೊದಲು ಆಂಟೋನಿಯೋ ಏನ್ ಮಾಡ್ತಾನ, ಸುಮ್ಮನೆ ಸಿಕ್ಕಾಪಟ್ಟೆ ಬಡ್ಡಿ ಯಾವ್ದು ತಗೋತಾನ ಅಂತ ಹೇಳಿ ಸಾಲದ ವ್ಯವಹಾರವನ್ನ ಟೀಕೆ ಮಾಡಿರ್ತಾನ.
ಮತ್ತು ಅಷ್ಟೇ ಅಲ್ಲ, ಅವನಿಗೆ ಅವಮಾನ ಮಾಡಿರ್ತಾನೆ. ಶೈಲಾಕ್ ಕೂಡ ಆಂಟೋನಿಯ ಮೇಲೆ ಕೋಪ ಅಂತ, ಇದರಿಂದ ಆತನ ಮೇಲೆ ಸಿಟ್ಟಿರುತ್ತೆ ಶೈಲಾಕ್. ಇವಾಗ ಆತನಿಗೆ ಹಣ ಬೇಕಾಗ್ತತಿ. ಅದಕ್ಕ ಶೈಲಾಕ್ನ ವಿಚಿತ್ರ ಒಂದು ಒಪ್ಪಂದ ಮಾಡ್ಕೋತಾನ. ಹಣವನ್ನು ಕೊಡ್ಬೇಕಾದ್ರೆ ಶೈಲಾಕ್ ಆಂಟೋನಿಗೆ 3,000 ಡುಕಾಟ್ಸ್ ಕೊಡ್ತಾನ ಸಾಲ ರೂಪದಲ್ಲಿ. ಕೊಡ್ತೀನಿ ನಿನಗೆ 3,000 ಡುಕಾಟ್ಸ್ ಅಂತ ಹೇಳ್ತಾರೆ. ಆದರೆ ಒಂದು ಷರತ್ತನ್ನ ಇಡ್ತಾನೆ, ಒಂದು ಕಂಡೀಷನ್ಸ್. ಏನ್ ಸರ್ ಅಂತಂದ್ರೆ, ಇದು ವೆರಿ ಇಂಪಾರ್ಟೆಂಟ್. ಆಂಟೋನಿ ನಿಗದಿತ ಸಮಯದಲ್ಲಿ ಹಣವನ್ನು ಕೊಡ್ಲಿಕ್ಕೆ ವಿಫಲ ಆದ್ರೆ ಶೈಲಾಕ್ಗೆ ಆಂಟೋನಿಯೋನ ದೇಹದಿಂದ 1 ಪೌಂಡ್ ಫ್ಲೆಶ್, 1 ಪೌಂಡ್ ಮಾಂಸವನ್ನ ತೆಗೆದುಕೊಳ್ಳೋ ಹಕ್ಕು ಇರ್ಬೇಕಂತ ಅದರಲ್ಲಿ ಬರೆಸ್ತಾರೆ. ಇದೊಂದು ಕಂಡೀಷನ್. ಆತ ಏನೋ ಒಂದು ಏನ್ ಡೇಟ್ ಕೊಟ್ರೆ ಅಷ್ಟರೊಳಗೆ ಕೊಡ್ಬೇಕನ, ಇಲ್ದಿದ್ರೆ ಸೊ ಈತನಿಗೆ ಒಂದು ರೈಟ್ ಇರುತ್ತೆ, ಹಕ್ಕು ಇರುತ್ತೆ ಶೈಲಾಕ್ಗೆ 1 ಪೌಂಡ್ ಫ್ಲೆಶ್ ಆತನ ದೇಹದಿಂದ ತಗೊಳ್ಳಿಕ್ಕೆ. ಇದೊಂದು ವಿಚಿತ್ರ ಕಂಡೀಷನ್ ಆಗ್ತಾರೆ. ಈಗ ಆಂಟೋನಿಯೋ ಒಪ್ಕೋತಾರೆ, ಯಾಕಂದ್ರೆ ಆತನು ಶ್ರೀಮಂತ ಇರ್ತಾನೆ, ಆತನೆಲ್ಲ ಇನ್ವೆಸ್ಟ್ಮೆಂಟ್ ಹಡಗುಗಳಲ್ಲಿ ಹಾಕಿರ್ತಾನೆ. ಸೊ ಅವೆಲ್ಲವೂ ಮುಂದೆ ಬರುತ್ತೆ, ಹಿಂದಿರ್ತಾವ ಹಡಗುಗಳು, ವ್ಯಾಪಾರ ಆಗತ್ತ, ಏನ್ ತೊಂದರೆ ಇಲ್ಲ, ಹಣವನ್ನು ಕೊಡ್ತೀನಿ ಅಂತ ಹೇಳಿ ಆ ವಿಶ್ವಾಸದಿಂದ ಈ ಒಪ್ಪಂದಕ್ಕೆ ಸಹಿ ಮಾಡಿ. ಆಲ್ರೆಡಿ ಅಗ್ರಿಮೆಂಟ್ ಗೊತ್ತಿದೆ ಏನಂತ ಕಂಡೀಷನ್. ಸೊ ಏನಾದ್ರೂ ವಿದಿನ್ ಡೇಟ್ದಲ್ಲಿ ಕೊಡ್ತಿದ್ರೆ ಪೌಂಡ್ ಆಫ್ ಫ್ಲೆಶ್ ನ ಕಟ್ ಮಾಡ್ಕೋತೀನಿ ಅಂದಿರ್ತಾನೆ ಆತನ ಶರೀರದ. ಸೊ ಇದು ಮುಖ್ಯವಾಗಿ ಅರ್ಥ ಮಾಡ್ಕೊಡಿ. ಸಾಲ 3,000 ಡುಕಾಟ್ಸ್ ತಗೋತಾನೆ, ಸಾಲ ತೀರಿಸ್ತಾನೆ, ಆಂಟೋನಿಯೋ ದೇಹದಿಂದ 1 ಪೌಂಡ್ ಫ್ಲೆಶ್ ತಗೋದು. ಇದು ಬಹಳ ಬಹಳ ಇಂಪಾರ್ಟೆಂಟ್ ಈ ನಾಟಕದಲ್ಲಿ. ಪೋರ್ಷಿಯಾ ಪರಿಚಯ ಆಗ್ತದೆ, ಇದೇ ಕಥೆ ಬೆಲಮಂಟಿಗೆ ಹೋಗುತ್ತಾ. ಈ ಸೆಕೆಂಡ್ ಪ್ಲೇಸ್ ಬೆಲಮಂಟ ವೆನಿಸ್ ಆದ ನಂತರ ಅವಳು ಹೆಂಗತ್ತ, ಶ್ರೀಮಂತ, ಸುಂದರ ಮತ್ತು ಬುದ್ಧಿವಂತ ಯುವತಿ ಆಗಿರ್ತಾಳ ಪೋರ್ಷಿಯಾ. ಅವಳ ತಂದೆ ಮೊದಲು ಒಂದು ವಿಶೇಷಣೆಯನ್ನು ಮಾಡಿರ್ತಾನೆ. ಏನಪ್ಪಾ ಅಂದ್ರ, ಪೋರ್ಷಿಯಾನ ಮದುವೆ ಆಗ್ಬೇಕಾದ್ರ ಆ ಪುರುಷನು ಯಾರು ಮದುವೆ ಆಗ್ಬೇಕಂತಿರ್ತಾರ ಒಂದು ಪರೀಕ್ಷೆಯಲ್ಲಿ ಗೆಲ್ಬೇಕು. ಆ ಪರೀಕ್ಷೆ ಯಾವುದು ಅಂತಂದ್ರೆ 3 ಕ್ಯಾಸ್ಕೆಟ್ಸ್ ಎಕ್ಸಾಮ್. ಒಂದು 3 ಕ್ಯಾಸ್ಕೆಟ್ ಟೆಸ್ಟ್ ಅನ್ನೋದು ಮಾಡ್ತಿರ್ತಾರೆ. 3 ಪೆಟ್ಟಿಗೆಗಳ ಪರೀಕ್ಷೆ ಅದು. ಇದ್ರ ಬಗ್ಗೆ ಕ್ವಶನ್ ಕೇಳಿದೆ ನಾವು. 3 ಪೆಟ್ಟಿಗೆಗಳ ಪರೀಕ್ಷೆ ಅಂತಂದ್ರೆ ಏನ್ ಸರ್ ಅಂದ್ರೆ, 3 ಪೆಟ್ಟಿಗೆಗಳು ಇರ್ತಾವು. ಒಂದು ಗೋಲ್ಡ್ ಕ್ಯಾಸ್ಕೆಟ್ ಇರ್ತಾವೆ, ಇನ್ನೊಂದು ಸಿಲ್ವರ್ ಕ್ಯಾಸ್ಕೆಟ್, ಇನ್ನೊಂದು ಲೆಡ್ ಕ್ಯಾಸ್ಕೆಟ್ ಇರ್ತದೆ. 3 ಪೆಟ್ಟಿಗೆಗಳು ಇರ್ತಾವೆ. ಆ 3ರಲ್ಲಿ ಒಂದು ಕ್ಯಾಸ್ಕೆಟ್ದಲ್ಲಿ ಪೋರ್ಷಿಯಾದ ಫೋಟೋ ಇರುತ್ತೆ, ಒಂದು ಚಿತ್ರ ಇರುತ್ತೆ. ಯಾರು ಇವಳಿಗೆ ಮದುವೆ ಆಗ್ಬೇಕಂತ ಬರ್ತಿರ್ತಾರ ಆ ಕರೆಕ್ಟ್ ಆದ ಪೆಟ್ಟಿಗೆನ ಆರಿಸಬೇಕು. ಯಾವ ಪೆಟ್ಟಿಗೆಯಲ್ಲಿ ಅವಳ ಒಂದು ಚಿತ್ರ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಒಂದೇ ಟೈಮ್ದಲ್ಲಿ. ಸೊ ಅವರನ್ನ ಇವಳು ಮದುವೆ ಆಗೋದು ಕಂಡೀಷನ್ ಇರ್ತೈತಿ. ಯಾರ್ದು? ಪೋರ್ಷಿಯಾ ತಂದೆದು. ಸೊ ಇದ್ರ ಬಗ್ಗೆನೂ ಕ್ವಶನ್ ಕೇಳ್ತಾರೆ 3 ಕ್ಯಾಸೆಟ್ಸ್ ಬಗ್ಗೆ. ಪ್ರಿನ್ಸ್ ಆಫ್ ಮೊರಾಕೋ ಬರ್ತಾನೆ. ಮೊದಲ ಪ್ರಮುಖ ವರ ಪ್ರಿನ್ಸ್ ಆಫ್ ಮೊರಾಕೋ ಬರ್ತಾನೆ. ಅವನು 3 ಪೆಟ್ಟಿಗೆ ನೋಡ್ತಾನೆ. ಚಿನ್ನದ ಪೆಟ್ಟಿಗೆ ಅತ್ಯಂತ ಸುಂದರ ಮತ್ತು ಬೆಲೆ ಬಾಳುವಂಥದ್ದು ಇರ್ತೈತಿ, ಅದನ್ನ ನೋಡ್ತಾನೆ. ಆದ್ದರಿಂದ ಬಹುಶಃ ಆ ಗೋಲ್ಡ್ ಕ್ಯಾಸ್ಕೆಟ್ ಅಲ್ಲಿ ಅವಳ ಭಾವಚಿತ್ರ ಇರ್ಬೋದು ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊತಾನೆ. ಆದರೆ ಅದು ತಪ್ಪಾಗಿರುತ್ತೆ. ಇದರ ಇಂಪಾರ್ಟೆನ್ಸ್ ಏನಂತಂದ್ರೆ, ಹೊರಗೆ ಸುಂದರವಾಗಿ ಅಥವಾ ಬೆಲೆ ಬಾಳುವಂತೆ ಕಾಣುವುದು ನಿಜವಾದ ಮೌಲ್ಯವನ್ನು ಸೂಚಿಸುವುದಿಲ್ಲ ಅನ್ನೋದು ಇದರ ಒಂದು ಮೀನಿಂಗ್. ಇಟ್ ಮೀನ್ಸ್ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಎಂಬುದು ಇದರ ಒಂದು ಥೀಮ್ ಆಗಿದೆ. ಹ್ಯಾವ್ ಗಾಟ್ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ. ಇನ್ನೊಬ್ಬ ಪ್ರಿನ್ಸ್ ಆಫ್ ಅರಗಾನ್ ಬರ್ತಾನೆ. ಆತ ಬಂದು ಸಿಲ್ವರ್ ಕ್ಯಾಸ್ಕೆಟ್ ನ ಸೆಲೆಕ್ಟ್ ಮಾಡ್ತಾನೆ. ಅವನು ಕೂಡ ಅನ್ನೋದು ಹಾಕ್ತಾನೆ ಪೋಷಳಿಗೆ, ಅದಂತ ಅವನು ಹಾಕಿದ್ರು ಕೂಡ ತಪ್ಪಾಗತ್ತ. ಕೊನೆ ಬಸನಿಯೋ ಬರ್ತಾನೆ. ಆತ ಸರಿಯಾದ ಪೆಟ್ಟಿಗೆನ ಆಯ್ಕೆ ಮಾಡ್ತಾನೆ. ಹೊರಗಿನ ವೈಭವಕ್ಕೆ ಮೋಸ ಹೋಗುವುದಿಲ್ಲ ಆತ. ಲೆಡ್ ಕ್ಯಾಸ್ಕೆಟ್ ಅನ್ನು ಸೆಲೆಕ್ಟ್ ಮಾಡ್ಕೊತಾನೆ. ಅದು ಸರಿಯಾಗಿರುತ್ತ, ಅದರಲ್ಲಿ ಅವಳ ಭಾವಚಿತ್ರ ಇರುತ್ತ, ಪೋರ್ಟ್ರೇಟ್ ಅದರಲ್ಲಿ ಇರುತ್ತೆ. ಸೊ ಈ ರೀತಿ ಬಸನಿಯೋ ಪೋರ್ಷಗಳನ್ನು ಮದುವೆ ಆಗ್ತಾರೆ. ಇದರ ಥೀಮ್ ಏನಂತಂದ್ರೆ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಅನ್ನೋದಂತದ್ರಿ. ಹೊರಗಿನ ಸೌಂದರ್ಯಕ್ಕಿಂತ ನಿಜವಾದ ಮೌಲ್ಯ ಮುಖ್ಯ ಅನ್ನೋದು ಇದರ ಒಂದು ಥೀಮ್ ಆಗಿರುತ್ತೆ. ಇನ್ನು ಬಸನ ಮತ್ತು ಪೋರ್ಷಿಯಾದ ಸಂಬಂಧ, ಒಬ್ಬರನ್ನು ಪ್ರೀತಿಸ್ತಿರ್ತಾರೆ, ಪೋರ್ಷಿಯಾ ಸಂತೋಷ ಪಡ್ತಾರೆ, ಇವರ ಪ್ರೇಮ ಕಥೆ ಯಶಸ್ವಿ ಆಗುತ್ತೆ. ಅದೇ ಸಮಯದಲ್ಲಿ ವೆನಿಸ್ ನಲ್ಲಿ ಆಂಟೋನಿಯೋಗೆ ದೊಡ್ಡ ಸಮಸ್ಯೆ ಆಗುತ್ತೆ. ನೆನಪಿಟ್ಕೊಳ್ಳಿ, ಆಂಟೋನಿಯೋ ಸೊ ಈತನಿಗೆ ಹಣದ ಸಹಾಯ ಮಾಡಿದಂತ ಈತನ ಕ್ಲೋಸ್ ಫ್ರೆಂಡ್ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಮುಂದೆ. ಇನ್ನ ಇನ್ನೊಂದು ಸ್ಟೋರಿ ಬರ್ತಾ ಇಲ್ಲಿ, ಜೆಸಿಕ್ ಮತ್ತು ಲೊರೆಂಜೋ ಅವ್ರದ್ದು. ಶೈಲಾಕ್ನ ಮಗಳ ಹೆಸರು ಜೆಸಿಕಾ ಇರುತ್ತ. ಅವಳು ತನ್ನ ತಂದೆ ಮನೆಯಲ್ಲಿ ಸಂತೋಷವಾಗಿರುವುದಿಲ್ಲ. ಲೊರೆಂಜೋ ಒಬ್ಬ ಕ್ರೈಸ್ತರನ್ನು ಪ್ರೀತಿಸುತ್ತಾಳ. ಇಬ್ರು ಪ್ರೀತಿಸ್ತಾರ ಗುಪ್ತವಾಗಿ. ಜೆಸಿಕಾ ಏನ್ ಮಾಡ್ತಾಳ, ತನ್ನ ಮನೆಯಿಂದ ಹೊರ ಹೋಗ್ಬೇಕು ಅಂತ ನಿರ್ಧರಿಸ್ತಾಳ. ಲೊರೆಂಜೋ ಓಡಿ ಹೋಗ್ತಾಳ.
ಅವಳು ತನ್ನ ತಂದೆ ಕೆಲವು ಹಣ ಆಭರಣ ಕೂಡ ಎಲ್ಲವನ್ನ ಎತ್ಕೊಂಡು ಓಡಿ ಹೋಗ್ಬಿಡ್ತಾಳ. ಶೈಲಾಕ್ಗೆ ಇದರಿಂದ ಬಹಳಷ್ಟು ಸಿಟ್ಟು ಬರುತ್ತೆ ತಂದೆಯಾಗಿ. ಇದು ಆತನು ಕೂಡ ಲಾಸ್ ಅಲ್ಲಿ ಇರ್ತಾನೆ. ಅಂದ್ರೆ ಇದರ ಅರ್ಥ ಆತನು ಕೂಡ ಹಣ ಬೇಕಲ್ಲ ಈಗ. ಇನ್ನ ಆಂಟೋನಿಯೋಗೆ ಒಂದು ಕೆಟ್ಟ ಸುದ್ದಿ ಬರುತ್ತೆ. ಏನಂತಂದ್ರೆ ಆಲ್ರೆಡಿ ಬಸನಿಗೂ ಆತನಿಗೆ ಹಣ ಸಹಾಯ ಮಾಡಿದ್ದಾನೆ. ಆದ್ರೆ ಆಂಟೋನಿಯೋ ಹಡಗಳು ಸಮುದ್ರದಲ್ಲಿ ನಷ್ಟವಾಗಿವೆ ಎಂಬ ಸುದ್ದಿ ಬರುತ್ತೆ. ಅದಕ್ಕ ಅವನಿಗೆ ಶೈಲಾಕನ ಸಾಲವನ್ನು ತೀರಿಸಲು ಸಾಧ್ಯವಾಗುವುದಿಲ್ಲ. ಶೈಲಾಕ್ ಈ ಅವಕಾಶ ಬಳಸ್ಕೋತಾನೆ. ಮೊದಲೇ ಸಿಟ್ಟಿರ್ತ ಆತನ ಮೇಲೆ. ಅವನು ಹಣಕ್ಕಿಂತ ಬಾಂಡ್ 1 ಪೌಂಡ್ ಫ್ಲೆಶ್ ಅನ್ನು ಪಡೆಯಲು ಬಯಸ್ತಾನೆ. ಹಣ ಏನು ಬೇಕಲ್ಲ, ಡೇಟ್ ಮುಗಿದಿದೆ, ನನಗೆ 1 ಪೌಂಡ್ ಫ್ಲೆಶ್ ಬೇಕು ಅಕಾರ್ಡಿಂಗ್ ಟು ಅಗ್ರಿಮೆಂಟ್ ಅಂತ ಹೇಳ್ತಾನೆ. ಶೈಲಾಕ್ ಪ್ರತಿಕಾರ ಬಯಸ್ತಾನ. ಹೆಂಗಂತಂದ್ರೆ ಮೊದಲೇ ಸಿಟ್ಟಿರ್ತ, ಸಾರ್ವಜನಿಕ ಅವಮಾನ ಮಾಡಿರ್ತಾನೆ ಆಂಟೋನಿಯೋ ಮುಂಚೆ. ಅವನ ಧರ್ಮದ ಕಾಲದಿಂದಲೂ ಶೈಲಾಕ್ ಏನ್ ಮಾಡ್ತಾನ, ಸಾಮಾಜಿಕ ಅವಮಾನವನ್ನು ಅನುಭವಿಸಿರ್ತಾನ. ಹೀಗಾಗಿ ಬಾಂಡ್ ಅವನಿಂದ ಆಂಟೋನಿಯೋ ಮೇಲೆ ಪ್ರತಿಕಾರ ತೀರಿಸ್ಕೋಬೇಕಂತ ಡಿಸೈಡ್ ಮಾಡ್ಕೊತಾನ ಮತ್ತು ಬಾಂಡ್ ಜಾರಿಗೊಳಿಸಬೇಕಂತ ಹಠ ಮಾಡ್ತಾನ. ಹಿಂಗೆ ಕೋರ್ಟಿಗೆ ಹೋಗ್ತಾರೆ. ಆಂಟೋನಿಯೋ ಬಂಧನ ಆಗುತ್ತೆ ಮತ್ತು ನ್ಯಾಯಾಲಯದಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಆಂಟೋನಿಯೋ ಹಣವನ್ನು ಹಿಂದಿರಿಸಲು ವಿಫಲವಾಗ್ತಾನೆ. ಆಲ್ರೆಡಿ ಗೊತ್ತಿದೆ, ಡ್ಯೂಕ್ ಆಫ್ ವೆನ್ನಿಸ್ ಮುಂದೆ ನ್ಯಾಯಾಲಯಕ್ಕೆ ಹೋಗ್ತಾರ. ವೆನ್ನಿಸ್ ಪ್ಲೇಸ್ಗೆ ಮತ್ತೆ ಬರುತ್ತೆ ಇಲ್ಲಿ. ಆಂಟೋನಿಯೋ ತನ್ನ ಸಾವನ್ನು ಎದುರಿಸಲು ಸಿದ್ಧನಾಗ್ತಾನೆ. ಪಾಪ ಬಸ್ಸಾನಿಯೋ ತನ್ನ ಸ್ನೇಹಿತ ಉಳಿಸಲು ಪ್ರಯತ್ನಿಸ್ತಾನೆ. ಈತನು ಕೂಡ ಹೆಂಗರ್ ನನ್ನ ಫ್ರೆಂಡ್ ಉಳಿಸು, ಯಾಕಂದ್ರೆ ಈತ ಹೆಲ್ಪ್ ಮಾಡಿರ್ತಾನಲ್ಲ, ಹೆಂಗರ್ ಉಳಿಸ್ಬೇಕಂತ ಮಾಡ್ತಾನ. ಅವನು ಶೈಲಾಕ್ಗೆ ಮೂಲ ಸಾಲಕ್ಕಿಂತ ಹೆಚ್ಚಿನ ಹಣವನ್ನು ನೀಡುವುದಾಗಿ ಹೇಳ್ತಾನೆ. ನೋಡಪ್ಪ ಶೈಲಾಕ್, ನಾನು ಅದಕ್ಕಿಂತ ಡಬಲ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಶೈಲಾಕ್ ಹಣವನ್ನು ಸ್ವೀಕರಿಸುವುದಿಲ್ಲ. ಅವನಿಗೆ ಬೇಕಾಗಿದ್ದು ಎಂಟನೋ 1 ಪೌಂಡ್ ಫ್ಲೆಶ್ ಅನ್ನೋದು ಹೇಳ್ತಾನೆ. ಅವಾಗ ಪೋರ್ಷಿಯಾ ಮಜಾ ಇದೆ. ವಕೀಲ ವಯಸ್ಸದಲ್ಲಿ ಅವಳು ಡಿಸ್ಗ್ಯೂಸ್ ಮಾಡ್ಕೋತಾಳೆ. ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದೆ. ಪೋರ್ಷಿಯಾಗೆ ಆಂಟೋನಿಯೋ ಸಮಸ್ಯೆ ವಿಷಯ ತಿಳಿತೈತಿ. ಅವಳು ಅತ್ಯಂತ ಬುದ್ಧಿವಂತ ಇರ್ತಾಳ. ಒಂದು ಪ್ಲಾನ್ ಹಾಕ್ತಾಳೆ. ಅವಳು ಏನ್ ಮಾಡ್ತಾಳೆ, ಪುರುಷ ವಕೀಲನ ವೇಷವನ್ನು ಹಾಕೋತಾಳೆ. ಹಾಕೊಂಡು ಅದು ಕ್ಯಾರೆಕ್ಟರ್ ಏನಂತ ಬಲ್ತಜರ್. ಸೊ ಬಲ್ತಜರ್ ಎಂಬ ಯುವ ವಕೀಲಂತೆ ತೋರಿಸ್ಕೊಳ್ತಾಳ. ಮತ್ತು ಅವಳ ಜೊತೆ ಅಸಿಸ್ಟೆಂಟ್ ಕೂಡ ಒಬ್ಬಳು ಇರ್ತಾಳೆ, ನೆರಿಸ್ಸಾ ಕೂಡ ವೇಷ ಬದಲಿಸ್ಕೊಂಡು ಕೋರ್ಟಿಗೆ ಹೋಗ್ತಾರೆ ವೆನಿಸ್ದಲ್ಲಿ. ಇದರ ಬಗ್ಗೆನೇ ಎಚ್ಚೆಸ್ಟರ್ದಲ್ಲಿ ಫ್ಯಾಕ್ಟ್ ಬಗ್ಗೆ ಕೇಳಿದ್ರು. ಪೋರ್ಷಿಯಾ ಬಲ್ತಜರ್ ಅನ್ನೋದು ನೆನಪಿಟ್ಕೋರಿ, ನೆರಿಸ್ಸಾ ಕ್ಲರ್ಕ್ ಆಗಿ ಡಿಸ್ಗ್ಯೂಸ್ ಮಾಡಿದ್ರು. ಇನ್ನ ನ್ಯಾಯಾಲಯದಲ್ಲಿ ಪೋರ್ಷಿಯಾ ಮೊದಲು ಶೈಲಾಕ್ಗೆ ಕರುಣೆ ತೋರಿಸೋದು ಕೇಳ್ತಾಳೆ. ನೋಡಪ್ಪ, ಮರ್ಸಿ ಅನ್ನೋದು ದೊಡ್ಡ ಮಾತಾಡ್ತ, ಅದ್ರ ಬಗ್ಗೆ ಮಹತ್ವವನ್ನು ಹೇಳ್ತಾಳೆ. ಈ ಮಹತ್ವವನ್ನು ಹೇಳ್ಬೇಕಾದ್ರೆ ಕ್ವಾಲಿಟಿ ಆಫ್ ಮರ್ಸಿ ಅನ್ನೋದು ಬರುತ್ತಾ, ನೆನ್ಪ ಇಟ್ಕೊಡಿ. SSLC ಇರುವಂತ ಪೋಯಮ್ ಇಲ್ಲಿ ಬರುತ್ತ. ಕ್ವಾಲಿಟಿ ಆಫ್ ಮರ್ಸಿ, ವಿಲಿಯಂ ಶೇಕ್ಸ್ಪಿಯರ್. ಇಟ್ಸ್ ನಾಟ್ ಸ್ಟ್ರೇಟ್, ಇಟ್ ಡ್ರಾಪೆತ್ ಆಸ್ ಅ ಜೆಂಟಲ್ ರೈನ್ ಫ್ರಮ್ ಹೆವನ್ ಅನ್ನೋದನ್ನ ಹೇಳ್ತಿರ್ತಾರೆ ನೋಡ್ರಿ. ಅದು ಪೋರ್ಷಿಯಾ ಶೈಲಾಕ್ಗೆ ದ ಇಂಪಾರ್ಟೆನ್ಸ್ ಆಫ್ ಮರ್ಸಿ ಬಗ್ಗೆ ಹೇಳಲಿಕ್ಕೆ ಹೇಳುವಂತ ಒಂದು ಸ್ಪೀಚ್. ಅದು ಒಂದು ಸ್ಟಾಂಜ. ನೋಡು, ಕಾನೂನು ಪ್ರಕಾರ ನಿನ್ನ ಹಕ್ಕಿದೆ 1 ಪೌಂಡ್ ಫ್ಲೆಶ್ ತಗೊಳ್ಳಿಕ್ಕೆ. ಆದರೆ ಮಾನವೀಯತೆ ಮತ್ತು ಕರುಣೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ. ಆದರೆ ಶೈಲಾಕ್ ಕರುಣೆ ತೋರಲು ಒಪ್ಪೋದಿಲ್ಲ. ಅವನಿಗೆ ಬೇಕಾಗಿದ್ದು ಬಾಂಡ್ ಪ್ರಕಾರ 1 ಪೌಂಡ್ ಫ್ಲೆಶ್ ಅಂತ ಹೇಳ್ತಾಳೆ. ಅವಾಗ ಕ್ವಾಲಿಟಿ ಆಫ್ ಮರ್ಸಿ ಹೇಳ್ತಾರೆ. ಕ್ವಾಲಿಟಿ ಆಫ್ ಮರ್ಸಿ ಸ್ಪೀಚ್ ಮಾಡ್ತಾಳೆ. ಪೋರ್ಷಿಯಾ ಪ್ರಸಿದ್ಧ ಭಾಷಣದಲ್ಲಿ ಒಂದಾಗಿದೆ. ಇದು ನಮ್ಮ SSLC ಕೂಡ ಇದೆ. ಕರುಣೆ ಅನ್ನೋದು ಬಲವಂತವಾಗಿ ನೀಡಲಾಗುವುದಿಲ್ಲ, ಅದು ಸ್ವಯಂ ಪ್ರೇರಿತವಾಗಿ ಬರಬೇಕು ಅನ್ನೋದನ್ನ ಹೇಳ್ತಾಳೆ. ಕರುಣೆ ನೀಡುವವನಿಗೆ ಮತ್ತು ಪಡೆಯವನಿಗೆ ಏನು ಟ್ವಾಯ್ಸ್ ಬ್ಲೆಸ್ಡ್ ಆಗುತ್ತೆ ಅಂತ ಹೇಳ್ತಾಳೆ. ಅದರ ಬಗ್ಗೆ ಬಹಳಷ್ಟು ಕ್ವಾಲಿಟಿ ಆಫ್ ಮರ್ಸಿ ಸ್ಪೀಚ್ ಮಾಡಿದ್ದು ಪೋರ್ಷಿಯಾ. ಸೀನ್ ಎಲ್ಲಿ ಬರುತ್ತೆ, ಟ್ರಯಲ್ ಸೀನ್ ದಲ್ಲಿ. ಸೆಂಟ್ರಲ್ ಐಡಿಯಾ ಏನಪ್ಪಾ ಅಂದ್ರೆ ಮರ್ಸಿ ಅನ್ನೋದನ್ನ ನಮ್ಗೆ ಇಟ್ಕೊಡಿ. ಪೋರ್ಷಿಯಾ ಕಾನೂನಿನ ಮೂಲಕ ಶೈಲಾಕ್ನ ಸೋಲಿಸ್ತಾಳೆ. ಅದು ಹೆಂಗ್ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಶೈಲಾಕ್ ತನ್ನ ಬಾಂಡ್ ಪ್ರಕಾರ ದೇಹದಿಂದ 1 ಪೌಂಡ್ ಫ್ಲೆಶ್ ಬೇಕು ಅಂತ ಹೇಳ್ತಾನೆ. ಪೋರ್ಷಿಯಾ ಮೊದಲು ಅವನಿಗೆ ಬಾಂಡ್ ಹಕ್ಕನ್ನು ಒಪ್ಪಿಕೊಳ್ಳುವಂತ ಕಾಣ್ತಾಳೆ. ಆದರೆ ಒಂದು ಸೂಕ್ಷ್ಮವಾದ ಕಾನೂನು ಅಂಶ ತೋರಿಸ್ತಾಳೆ. ಏನಪ್ಪಾ ಅಂದ್ರೆ ಬಾಂಡ್ ನಲ್ಲಿ ಶೈಲಾಕ್ 1 ಪೌಂಡ್ ಫ್ಲೆಶ್ ಪಡೆಯಲು ಮಾತ್ರ ಅವಕಾಶ ಇದೆ. ಓಕೆನಾ, ನೀನ್ ಬೇಕಾಗಿದ್ದು ಅದರಲ್ಲಿ ಬರ್ದಿದೆಯಾ, 1 ಪೌಂಡ್ ಫ್ಲೆಶ್ ಮಾತ್ರ ನೀನ್ ತಗೋಬೇಕಾಗತ್ತೆ. 1 ಪೌಂಡ್ ಫ್ಲೆಶ್ ಬಿಟ್ಟು ಏನಾದ್ರು ರಕ್ತವನ್ನ ನೀನು ವೇಸ್ಟ್ ಮಾಡಿದ್ರೆ, ಸುರಿಸಿದ್ರೆ ಅದಕ್ಕೆ ಅನುಮತಿ ಇಲ್ಲ ಅಕಾರ್ಡಿಂಗ್ ಟು ಅಗ್ರಿಮೆಂಟ್ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನೀನು ಫ್ಲೆಶ್ ತಗೋ, ಆದ್ರೆ ಬ್ಲಡ್ ಮೇಲೆ ಹಕ್ಕಿಲ್ಲ, ರೈಟ್ ಇಲ್ಲ ಅನ್ನೋದನ್ನ ಹೇಳ್ಕೊಡ್ತಾರೆ. ಬ್ಲಡ್ ಏನು ವೇಸ್ಟ್ ಆಗೋದು, ಅಷ್ಟೇ ಫ್ಲೆಶ್ ಅಂತ ತಗೋಬೇಕು ಅನ್ನೋದನ್ನ ಹೇಳ್ತಾರೆ. ಅದನ್ನ ಬಿಟ್ಟು ಮತ್ತೇನು ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಅದು ಮತ್ತೆ ತಗೊಂಡ್ರೆ 1 ಪೌಂಡ್ ಅಷ್ಟೇ ಇರಬೇಕು, 1 ಔನ್ಸ್ಗಿಂತ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋದನ್ನ ತಾಕೀತು ಮಾಡ್ತಾರೆ.
ಸೊ ಅವಾಗ ಅನ್ಸುತ್ತೆ ಶೈಲಾಕ್‌ಗೆ ಆ ಬಾಂಡ್ ಪ್ರಕಾರ ಪ್ರಾಕ್ಟಿಕಲಿ ಅದನ್ನ ಜಾರಿಗೊಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಮನವರಿಕೆ ಆಗುತ್ತೆ. ಅವ ಶೈಲಾಕ್‌ನಿಗೆ ಸೋಲಾಗುತ್ತೆ. ಅವ ಶೈಲಾಕ್ ತನ್ನ ಉದ್ದೇಶದಲ್ಲಿ ಸೋಲುತ್ತಾನೆ. ಆಂಟೋನಿಯೋ ಉಳಿಸಲ್ಪಡ್ತಾನೆ. ಪೋರ್ಷಿಯಾ ತನ್ನ ಬುದ್ಧಿವಂತಿಕೆ, ಕಾನೂನು ಜ್ಞಾನ, ತರ್ಕಶಕ್ತಿ, ಧೈರ್ಯದಿಂದ ಸೊ ಅವನನ್ನ ಉಳಿಸ್ತಾಳೆ. ಇಲ್ಲಿ ಪ್ರಮುಖ ಥೀಮ್ ಏನಂದ್ರೆ ಲಾ ವರ್ಸಸ್ ಮರ್ಸಿ ಅನ್ನೋದು. ಆದ್ರೆ ಗಮನಿಸಬೇಕಾದ ವಿಷಯ ಅಂದ್ರೆ ಪೋರ್ಷಿಯಾ ಮೊದಲು ಮರ್ಸಿ ಹೇಳ್ತಾಳ, ಮೊದಲು ತಿಳಿ ಹೇಳ್ತಾಳ. ಅದಾದ ಲಾ ಅನ್ನು ಶೈಲಾಕ್ ವಿರುದ್ಧ ಬಳಸ್ತಾಳ. ನೆನಪಿ ಇಟ್ಕೊ. ಫಸ್ಟ್ ಮರ್ಸಿನೇ ಹೇಳ್ತಾಳ, ನೋಡಪ್ಪ ಕರುಣೆ ತೋರ್ಸು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳ. ಶೈಲಾಕ್‌ನ ಪಾತ್ರ ಕ್ರಿಟಿಕಲ್ ಸ್ಟಡಿ ನೋಡ್ರಿ, ಎಷ್ಟೆಷ್ಟು ಬಹಳಷ್ಟು ಇಂಪಾರ್ಟೆಂಟ್. ಶೈಲಾಕ್‌ನ ಕೇವಲ ವಿಲನ್ ಅನ್ನು ಮಾತ್ರ ನೋಡಬಾರ್ದು. ಅವನು ಅನೇಕ ಬಾರಿ ಧಾರ್ಮಿಕ ಅಥವಾ ಸಾಮಾಜಿಕ ಅವಮಾನವನ್ನು ಅನುಭವಿಸಿದ್ದಾನೆ. ಆಂಟೋನಿಯೋ ಕೂಡ ಅವನನ್ನು ಅವಮಾನ ಮಾಡಿದ್ದಾನೆ. ಆದರೆ ಶೈಲಾಕ್ ಕೂಡ ಪ್ರತಿಕಾರದ ಮನೋಭಾವದಿಂದಾಗಿ ಸೊ ಈ ರೀತಿ ಆಂಟೋನಿಯೋ ಜೀವಕ್ಕೆ ಅಪಾಯ ತಂದಿರ್ತಾನೆ. ಹೊರಬಿಟ್ಟು ಮತ್ತೇನಿಲ್ಲ. ಶೈಲಾಕ್ ಒಂದು ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಆಗಿ ನೋಡಿ ಬರ್ತಾನೆ. ಇಲ್ಲಿ ಶೈಲಾಕ್ ಹ್ಯಾಸ್ ಸಫರ್ಡ್ ಇನ್ ಜಸ್ಟಿಸ್ ಬಟ್ ಈಸ್ ಆಲ್ಸೋ ಸಿಕ್ಸ್ ರಿವೆಂಜ್ ಅನ್ನೋದನ್ನ ನೆನಪಿಟ್ಕೋ. ಓಕೆ, ಶೈಲಾಕ್ ಅನ್ಯಾಯವನ್ನು ಅನುಭವಿಸಿದ್ದ ವ್ಯಕ್ತಿಯಾಗಿದ್ದರೂ ಕೂಡ ಅವನು ಪ್ರತಿಕಾರ ಮಾರ್ಗವನ್ನು ಆಯ್ಕೆ ಮಾಡಿರ್ತಾನೆ. ಇದೇ ಅವನ ಒಂದು ಕ್ರಿಟಿಕಲ್ ಸ್ಟಡಿ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್. ರಿಂಗ್ ಎಪಿಸೋಡ್ ಅಂತ ಬರ್ತೈತಿ. ನ್ಯಾಯಾಲಯ ಘಟನೆ ಮುಗಿದ ನಂತರ ಬಸನ ಮತ್ತು ಗ್ರಾಟಿನೋ ಬೆಲ್ಮಂಟೆಗೆ ಮರಳುತ್ತಾರೆ, ಅಲ್ಲಿಗೆ ರಿಟರ್ನ್ ಆಗ್ತಾರೆ. ಪೋರ್ಷಿಯಾ ಮತ್ತು ನರಿಸಾ ತಮ್ಮ ಗಂಡಂದರಿಗೆ ಉಂಗುರಗಳನ್ನ ಕೊಟ್ಟಿರ್ತಾರೆ. ಅವರು ಆ ಉಂಗುರಗಳನ್ನ ಯಾವತ್ತೂ ಕದ್ದುಕೊಳ್ಳಬಾರದು ಅಂತ ಹೇಳ್ತಾರೆ. ಆದ್ರೆ ನ್ಯಾಯಾಲಯದಲ್ಲಿ ಪೋರ್ಷಿಯಾ ಮತ್ತು ನರಿಸಾ ವೇಷ ಬದಲಿಸಿಕೊಂಡಿದ್ದರಿಂದ ಬಸನ ಮತ್ತು ಗಂಡ ಆ ಉಂಗುರವನ್ನು ಅವ್ರಿಗೆ ಕೊಡ್ತಾರೆ. ನೋಡ್ರಿ, ಸೊ ಅವ್ರು ಕೊಟ್ಟಿದ್ದನ್ನ ಅವರೇ ಕೊಟ್ಟಿದ್ದಾರೆ. ಬಟ್ ಅವ್ರು ಖುಷಿಯಾಗಿ ಕೊಟ್ಟಿರ್ತಾರೆ. ನಂತರ ಪೋರ್ಷಿಯಾ ಮತ್ತು ನರಿಸಾ ಆ ವಿಷಯವನ್ನು ತಿಳಿಸಿರ್ತಾರೆ. ಈ ನಡುವೆ ಕೊನೆಯ ಒಂದು ಹಾಸ್ಯಮಯ ಘಟನೆ ಸೃಷ್ಟಿಯಾಗುತ್ತೆ. ಇದರಿಂದ ಇವತ್ತು ಕಾಮಿಡಿ ಆಗಿ ಸೃಷ್ಟಿಯಾಗುತ್ತೆ. ಸೊ ಇವರು ಇಂಪ್ರೆಷನ್ ಆಗಿ ಒಳ್ಳೆ ಹೆಲ್ಪ್ ಮಾಡಿದಂತ ಇಬ್ಬರಿಗೆ ಬಸಾನಿಯೋ ಮತ್ತು ಗ್ಲಾಟಿನೋ ಸೊ ಅವರು ಕೊಟ್ಟಿರ್ತಾರೆ ಪೋರ್ಷಿಯಾ ಮತ್ತು ನರಿಸಾಗೆ ಖುಷಿ ಪಟ್ಟು. ಸೊ ಅದೊಂದು ಕಾಮಿಡಿ ರೀತಿ ಎಂಡ್ ಆಗುತ್ತೆ. ಇದೆಲ್ಲ ಆಗಿರ್ತದೆ. ಆಂಟೋನಿಗೆ ಒಳ್ಳೆ ಸುದ್ದಿ ಬರ್ತದೆ. ಏನಂತಂದ್ರೆ ಹಡಗುಗಳು ಸುರಕ್ಷಿತ ಹಿಂದಿರುಗ್ತಾವ. ಲಾಭದಲ್ಲಿರ್ತಾನೆ ಆಂಟೋನಿಯೋ, ಆರ್ಥಿಕವಾಗಿ ಚೇತರಿಸ್ಕೋತಾನೆ. ಇದರಿಂದ ಅವನ ಸಮಸ್ಯೆ ಸಂಪೂರ್ಣ ಪರಿಹಾರ ಆಗುತ್ತೆ. ನಾಟಕ ಅಂತ ಏನಾಗುತ್ತೆ, ನಾಟಕವು ಬೆಲ್ಮಂಟ್ ನಲ್ಲಿ ಸಂತೋಷ ವಾತಾವರಣದಲ್ಲಿ ಮುಕ್ತಾಯ ಆಗುತ್ತೆ. ಪ್ರಮುಖ ಜೋಡಿ ಬಸರ ಮತ್ತು ಪೋರ್ಷಿಯಾ, ಲೊರೆಂಜೋ ಮತ್ತು ಜೆಸ್ಸಿಕಾ, ಗ್ರಾಟಿನೋ ಮತ್ತು ನರಿಸಾ ಇವು ಕ್ಯಾರೆಕ್ಟರ್ಸ್. ಓಕೆ, ಆಂಟೋನಿಯೋ ಕೂಡ ಸುರಕ್ಷಿತನಾಗಿರ್ತಾನೆ. ಹೀಗಾಗಿ ನಾಟಕದಲ್ಲಿ ಹಾರ್ಮೋನಿ ಇದೆ, ಲವ್ ಇದೆ, ಹ್ಯಾಪಿನೆಸ್ ಇದೆ. ಸೊ ಇಡೀ ಸಂಪೂರ್ಣ ಕಥೆಯನ್ನ ಒಂದು 10 ಒಂದರಲ್ಲಿ ನೆನಪಿಡಬಹುದು. ಆಂಟೋನಿಯೋ ದುಃಖದಲ್ಲಿರ್ತಾನೆ. ಅನಂತರ ಬೊಸೆನಿಯೋ ಮತ್ತು ಪೋರ್ಷಿಯಾವನ್ನು ಮದುವೆಯಾಗಲು ಹಣ ಬೇಕಾಗಿರ್ತದೆ. ಆಂಟೋನಿಯೋ ಶೈಲಾಕ್‌ನ ಹಣ ಪಡಿತಾನೆ. ಬಾಂಡ್ 1 ಪೌಂಡ್ ಫ್ಲೆಶ್ ಅನ್ನೋದು. ಬೊಸೆನಿಯೋ 3 ಕ್ಯಾಸ್ಕೆಟ್ ಪರೀಕ್ಷೆ ಗೆಲ್ತಾನೆ. ಬೊಸೆನಿಯೋ ಪ್ಲಸ್ ಪೋರ್ಷಿಯಾದ ಸ್ಟೋರಿ. ಆಂಟೋನಿಯೋ ಸಾಲ ತೀರಿಸಲು ವಿಫಲನಾಗ್ತಾನೆ. ಶೈಲಾಕ್ ಆಂಟೋನಿಯೋನ ಫ್ಲೆಶ್ ಕೇಳ್ತಾನೆ. ಪೋರ್ಷಿಯಾ ವಕೀಲನ ವೇಷದಲ್ಲಿ ಬಂದು ಆಂಟೋನಿಯೋನ ಉಳಿಸ್ತಾಳೆ. ಲಾಸ್ಟ್ಲಿ ಬೆಲ್ಮಂಟಲ್ಲಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಸೊ ಇಲ್ಲಿ ಕರುಣೆ ಮತ್ತು ನ್ಯಾಯ ಅತ್ಯಂತ ಥೀಮ್ಸ್ಗಳು ಬರ್ತಾವೆ. ಮರ್ಸಿ ವರ್ಸಸ್ ಜಸ್ಟಿಸ್ ಅನ್ನೋದು, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಅನ್ನೋದು, ಫ್ರೆಂಡ್ಶಿಪ್, ಲವ್, ಫ್ರೆಂಡ್ಶಿಪ್ಗೆ ಆಂಟೋನಿಯೋ ಮತ್ತು ಬಸೆನೋ, ಪ್ರೀತಿಗೆ ಬಸೆನೋ ಮತ್ತು ಪೋರ್ಷಿಯಾ ಮತ್ತು ಲರೆಂಜೋ ಮತ್ತು ಜೆಸ್ಸಿಕಾ, ಮನಿ ಮತ್ತು ಕಾಮರ್ಸ್ಗಾಗಿ ಆಂಟೋನಿಯೋ, ಶೈಲಾಕ್ ಮತ್ತು ಬಾಂಡ್ ಅನ್ನೋದು ನೆನಪಿಟ್ಕೋರಿ. ರಿವೆಂಜ್ ಶೈಲಾಕ್ನ ಆಂಟೋನಿಯೋ ಮೇಲೆ ಕೋಪ ಹೊಂದಿದ್ದು. ರಿಲಿಜಿಯಸ್ ಪ್ರೆಜುಡ್ಯೂಸ್ದಲ್ಲಿ ಕ್ರಿಶ್ಚಿಯನ್ ಮತ್ತು ಜೂಯಿಸ್ ಕಾನ್ಫ್ಲಿಕ್ಟ್ ಅಲ್ಲಿ ತೋರಿಸಿದ್ದಾರೆ. ಲಾ, ಬಾಂಡ್ ಮತ್ತು ಟ್ರಯಲ್ ಸೀನ್ ಬರ್ತಾವೆ, ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಎಚ್.ಎಸ್.ಟಿ.ಆರ್ 1 ಮಿನಿಟ್ ರಿವಿಷನ್ ನೋಡಿದರೆ ಆಂಟೋನಿಯೋ ಇಸ್ ದ ಮರ್ಚೆಂಟ್, ಬಸನಿಯೋ ಲವ್ಸ್ ಪೋರ್ಷಿಯಾ, ಶೈಲಾಕ್ ಲೆಂಡ್ಸ್ 3000 ಟಿಕೆಟ್ಸ್, ದ ಕಂಡೀಷನ್ 1 ಪೌಂಡ್ ಫ್ಲೆಶ್ ಅನ್ನೋದು. ಪೋರ್ಷಿಯಾ ಇಸ್ ಟೆಸ್ಟೆಡ್ ಥ್ರೂ 3 ಕ್ಯಾಸ್ಕೆಟ್ಸ್, ಬಸನಿಯೋ ಚೂಸಸ್ ಲೆಡ್ ವಿನ್ಸ್ ಪೋರ್ಷಿಯಾ, ಜೆಸಿಕಾ ಸೆಲಾಕ್ಸ್ ಡಾಟರ್ elopes with Lorenzo. Antonio cannot repay the loan. Sherlock demands the bond. Portia disguises herself as a Balthazar. She asks for mercy. Sherlock refuses. Portia uses law against him. Antonio is saved. The play ends happily Belmonte at Belmonte. ನೋಡಿ, ಆಂಟೋನಿಯೋ ಮರ್ಚೆಂಟ್ ಆಗಿ, ಬಸಾನಿಯೋ ಪೋರ್ಷಿಯಾ, ಶೈಲಾಕ್ ಬಾಂಡ್, ಪೋರ್ಷಿಯಾ ಬಲ್ತ್ರಾಜ್, ಲಿಡ್ ಕ್ಯಾಸ್ಕೆಟ್ ಕರೆಕ್ಟ್ ಚಾಯ್ಸ್, ಕ್ವಾಲಿಟಿ ಆಫ್ ಮರ್ಸಿ ಪೋರ್ಷಿಯಾ ಅದ, ಟ್ರಯಲ್ಸ್ ಇನ್ ಕ್ಲೈಮ್ಯಾಕ್ಸ್ ಅದು, ಪೌಂಡ್ ಆಫ್ ಫ್ಲೆಶ್ ಶೈಲಾಕ್ಸ್ ಬಾಂಡ್, ಸೆಂಟ್ರಲ್ ಕಾನ್ಫ್ಲಿಕ್ಟ್ ಮರ್ಸಿ ವರ್ಸಸ್ ಜಸ್ಟಿಸ್, ಮೇಜರ್ ಸಿಂಬಲ್ 3 ಕ್ಯಾಸ್ಕೆಟ್ಸ್, ಮೇಜರ್ ಥೀಮ್ ಈಸ್ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಅನ್ನೋದು. ಸೊ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್ಸ್ ದೇ ಮೇ ಆಸ್ಕ್. ಓಕೆ, ಸೊ ಎಲ್ಲರಿಗೂ ಆನ್ಸರ್ ಮಾಡ್ಬೋದು. ಸೊ ಅಗೇನ್ ಐ ಹ್ಯಾವ್ ಗಿವನ್ ಇನ್ ದ ಕನ್ನಡ. ಸೊ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ನಿಮ್ಗೆ ಯಾವುದೇ ಕ್ವಶನ್ ಕೇಳಿದ್ರು ಅರ್ಥ ಮಾಡ್ಕೊಂಡು ಬರೀತಾ ಕೊಟ್ಟಿದ್ದೀನಿ. ನಾವು ಕಮ್ ಟು ದಿ ಇಂಗ್ಲಿಷ್ ವರ್ಷನ್ಗೆ ಬಂದ್ರಲ್ಲ, ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿ ಬೇರೆ ಬೇರೆ ಇದೆ. ಅದನ್ನು ನೋಡಿ. ಆಥರ್ ಯಾರು? ವಿಲಿಯಂ ಶೇಕ್ಸ್ಪಿಯರ್ ಅವರು 1564 to 1660. ಇವರೊಬ್ರು ಗ್ರೇಟೆಸ್ಟ್ ಇಂಗ್ಲಿಷ್ ರೈಟರ್ ಆಗಿ ಲಿಟರೇಚರ್ ಅಲ್ಲಿ ಮೂಡಿ ಬರ್ತಾರೆ. ಈ ಎಚ್.ಎಸ್.ಟಿ.ದಲ್ಲಿ ಕೇಳೋದು ಬಾಂಡ್ ಕೇಳಿದ್ರೆ ಸ್ಟ್ಯಾನ್ಫೋರ್ಡ್ ಅಪಾನ್ A1 ದಲ್ಲಿ
ಹುಟ್ಟಿದ್ದು 1660ದಲ್ಲಿ ತಿಳ್ಕೊತಾರೆ. ಇವರು ಫೇಮಸ್ ಏನಂತ ಕರೀತಾರೆ, ದ ಬಾಲ್ ಆಫ್ ಏವನ್ ಅಂತ ಕರೀತಾರೆ ವಿಲಿಯಂ ಶೇಕ್ಸ್ಪಿಯರ್ ಅವ್ರಿಗೆ. ಇವರು ಉದ್ಯೋಗ ಏನಿತ್ತು, ಪ್ಲೇ ರೈಟ್ ಆಗಿದ್ರು, ಪೋಯಟ್ ಆಗಿದ್ರು, ಆಕ್ಟರ್ ಆಗಿದ್ರು. ಇವರು ಮೇಜರ್ ಡ್ರಾಮಾಟಿಕ್ ಕ್ಯಾಟಗರೀಸ್ ಯಾವ ಬರ್ತವೆ, ಕಾಮಿಡೀಸ್ ಬರ್ತವೆ, ಟ್ರಾಜಿಡೀಸ್ ಬರ್ತವೆ, ಹಿಸ್ಟ್ರೀಸ್ ಬರ್ತವೆ, ರೊಮ್ಯಾನ್ಸಸ್ ಅಥವಾ ಲೇಟ್ ಪ್ಲೇಸ್ ಕೂಡ ಬರ್ತವೆ. ಇವರು ಇಂಪಾರ್ಟೆಂಟ್ ವರ್ಕ್ಸ್ ಕಾಮಿಡಿದಲ್ಲಿ ದ ಮರ್ಚೆಂಟ್ ಆಫ್ ವೆನಿಸ್ ಬರ್ತವೆ, ಆಸ್ ಯು ಲೈಕ್ ಇಟ್, ಟ್ವೆಲ್ತ್ ನೈಟ್, ಮಿಡ್ಸಮರ್ ನೈಟ್ಸ್ ಡ್ರೀಮ್, ದ ಕಾಮಿಡಿ ಆಫ್ ಎರರ್ಸ್ ಬರ್ತವೆ. ಟ್ರಾಜಿಡೀಸ್ಗಳು ಓಕೆ, ಮ್ಯಾಕ್ಬೆತ್, ಹೆಲ್ಮೆಟ್, ಅಥೆಲೋ, ಕಿಂಗ್ ಲಿಯರ್, ರೋಮಿಯೋ ಅಂಡ್ ಜೂಲಿಯಟ್ ಬರ್ತವೆ. ನೋಡಿ, ನ್ಯೂ ಸಿಲೆಬಸ್ ಇನ್ಕ್ಲೂಡ್ ಆಗಿದ್ದು ವಿಲಿಯಂ ಶೇಕ್ಸ್ಪಿಯರ್, ದ ಮರ್ಚೆಂಟ್ ಆಫ್ ವೆನಿಸ್, ಆಸ್ ಯು ಲೈಕ್ ಇಟ್ ಮತ್ತು ಮ್ಯಾಕ್ಬೆತ್ ಅದಾವೆ. ನಾನು ಒಂದು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಪ್ಲಾಟ್ ಬೇಕು, ಕ್ಯಾರೆಕ್ಟರೈಸೇಷನ್ ಬೇಕು, ಥೀಮ್ಸ್, ಡ್ರಾಮಾಟಿಕ್ ಟೆಕ್ನಿಕ್ಸ್, ಸಿಂಬಲ್ಸ್ ಅಂಡ್ ಐಎನ್ಟಿಕಲ್ ಇಂಟರ್ಪ್ರಿಟೇಷನ್ ಮಾಡ್ಬೇಕಾಗುತ್ತೆ. ದ ಇಂಪಾರ್ಟೆಂಟ್ ಆಫ್ ವೆನಿಸ್ ಬೇಸಿಕ್ ಇನ್ಫಾರ್ಮೇಶನ್ ನೋಡಿ. ಕಾಮಿಡಿ ಅಂಡ್ ದ ಮರ್ಚೆಂಟ್ ಆಫ್ ವೆನಿಸ್ ಕಾಮಿಡಿ ಪ್ಲಸ್ ರೊಮ್ಯಾಂಟಿಕ್ ಕಾಮಿಡಿ ಇದೆ. ಇಲ್ಲಿ ರಿಲಿಜಿಯಸ್ ಪ್ರೆಜುಡಿಸ್ ಇದೆ, ರಿವೆಂಜ್, ಲಾ ಅಂಡ್ ಜಸ್ಟಿಸ್, ಮರ್ಸಿ, ಡಿಸ್ಕ್ರಿಮಿನೇಷನ್, ಮನಿ ಅಂಡ್ ಕಾಮರ್ಸ್ ಬಗ್ಗೆ ಇದೆ, ಲಾ ಅಂಡ್ ಮ್ಯಾರೇಜ್ ಕೂಡ ಇದೆ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರ್ತವೆ ಇಲ್ಲಿ. ಆಂಟೋನಿಯೋ ಬರ್ತಾನೆ, ಮರ್ಚೆಂಟ್ ಆಫ್ ವೆನಿಸ್, ಬಸಾನಿಯೋ, ಅಸ್ಟೋನಿಯಸ್ ಫ್ರೆಂಡ್ ಇರ್ತಾರೆ, ಪೋರ್ಷಿಯಾ ಸ್ಯೂಟರ್ ಇರ್ತಾರೆ, ಪೋರ್ಷಿಯಾ ವೆಲ್ತಿ ಹೆರಸ್ ಇರ್ತಾರೆ, ಇಂಟೆಲಿಜೆಂಟ್ ಹೀರೋಯಿನ್ ಇರ್ತಾರೆ, ಶೈಲಾಕ್ ಒಬ್ರು ಜೂವಿಶ್ ಮನಿ ಲೆಂಡರ್ ಇರ್ತಾರೆ, ಜೆಸ್ಸಿಕಾ ಶೈಲಾಕ್ಸ್ ಡಾಟರ್ ನಮ್ದು ಇಟ್ಕೋರಿ, ಲೊರೆಂಜೋ ಜೆಸ್ಸಿಕಾಸ್ ಲವರ್, ನರಿಸಾ ಪೋರ್ಷಿಯಾಸ್ ಕಂಪನಿಯನ್, ಆಮೇಲೆ ರ್ಯಾಟಿನೋ ಬರ್ತಾನೆ, ಬಸಾನಿಯೋಸ್ ಫ್ರೆಂಡ್, ಡ್ಯೂಕ್ ಆಫ್ ವೆನಿಸ್ ಪ್ರೆಸಿಡೆಂಟ್ ಪ್ರಿಸೈಡ್ಸ್ ಓವರ್ ದ ಟ್ರಯಲ್, ಪ್ರಿನ್ಸ್ ಆಫ್ ಮೊನಾಕೋ ಬರ್ತಾರೆ ಮತ್ತು ಪ್ರಿನ್ಸ್ ಆಫ್ ಅರಗನ್ಸ್ ಬರ್ತಾರೆ, ಇವರು ಶೂಟರ್ಸ್ ಪೋರ್ಷಿಯಾಸ್. ಆಮೇಲೆ ಪ್ಲಾಟ್ ಅಥವಾ ಕಂಟೆಂಟ್ ನೋಡೋದಾದ್ರೆ ಮೋಸ್ಟ್ ಇದು ಬಹಳಷ್ಟು ಸಲ ಕೇಳ್ತಾರೆ. 2 ಮೇಜರ್ ಪ್ಲಾಟ್ ಲೈನ್ಸ್ ಬರ್ತಾವೆ. ಒಂದು ಪ್ಲಾಟ್ ಎದಲ್ಲಿ ಆಂಟೋನಿಯೋ ಮತ್ತು ಬಸಾನಿಯೋ ಮತ್ತು ಶೈಲಾಕ್ ಬರ್ತಾರೆ. ಆಲ್ರೆಡಿ ಗೊತ್ತಿರೋ ಬಸಾನಿಯೋ ವಾಂಟ್ಸ್ ಟು ಟ್ರಾವೆಲ್ ಟು ಬರ್ಮೆಂಟ್ ಟು ಸೀಕ್ ಪೋರ್ಷಿಯಾಸ್ ಹ್ಯಾಂಡ್ ಇನ್ ಮ್ಯಾರೇಜ್. ಹಿ ನೀಡ್ಸ್ ಮನಿ ಬೇಕಾಗತ್ತ, ಸೊ ಹಿ ಆಸ್ಕ್ಡ್ ಹಿಸ್ ಫ್ರೆಂಡ್ ಆಂಟೋನಿಯೋ. But Antonio's money was invested in the ships. They are currently in the seas. Therefore, he wants to take money from Shylock. Shylock agrees to give the money, but under the unusual one different condition. That condition is, if Antonio cannot repay the money, Shylock may claim a pound of Antonio's flesh. He will cut off a pound of Antonio's flesh. And plot B, Portia's and caskets ಬರ್ತವೆ. Portia is wealthy heiress, but his father requires a suitor to choose correctly among 3 caskets, gold, silver, lead. So the person who will select the correct one, no, he will have the right to marry her. So in that, Basana was successful suitor ಆಗ್ತಾರೆ because he selected lead casket. The trial is there. Antonio's ships believed to be lost. Okay. He cannot repay the money to Shylock, therefore he demands his bond. There was a So then he went to the before Duke of Venice, Octane Shylock. So in that moment, Portia wants to save her husband's friend. No? So therefore, she disguises herself as a lawyer named Balthazar. Balthazar. First, she says the importance of the mercy, but Shylock refuses. Then she finds legal loophole. That's very loophole there. What is the legal loophole there? Sherlock may take the pound of flesh, but the bond does not permit him to shed Antonio's blood. Therefore, Sherlock cannot legally carry out the penalty. So the Antonio is saved. Final event, Basana and Portia are reunited. Lorenzo and Jessica also become a couple ಆಗ್ತಾರೆ. The play ends ಬೆಲ್ಮಂಟದಲ್ಲಿ ಎಂಡ್ ಆಗುತ್ತೆ ವಿತ್ ಮ್ಯೂಸಿಕ್ ಅಂಡ್ ಸೆಲೆಬ್ರೇಷನ್. ಇಲ್ಲಿ ದ 3 ಕ್ಯಾಸ್ಕೆಟ್ಸ್ ಅಂತ ಬಂದು ಅದ್ರ ಬಗ್ಗೆ ಬಹಳಷ್ಟು ಸಲ ಕ್ವಶನ್ ಕೇಳ್ತಿರ್ತಾರೆ. ಗೋಲ್ಡ್ ಕ್ಯಾಸ್ಕೆಟ್ ಅಲ್ಲಿ ಅದರ ಮೀನಿಂಗ್ ಏನು, ಹೂ ಚೂಸಸ್ ಮೀ ಶಾಲ್ ಗೇನ್ ವಾಟ್ ಮೆನಿ ಮೆನ್ ಡಿಸೈರ್ ಅನ್ನೋದಾಗುತ್ತೆ. ದ ಪ್ರಿನ್ಸ್ ಆಫ್ ಮೊನಾಕೋ ಚೂಸ್ ಇಟ್, ಹಿ ಫೆಲ್ಸ್ ಇಟ್. ದ ಸಿಲ್ವರ್ ಕ್ಯಾಸ್ಕೆಟ್ ಅದು ಏನು ಹೇಳುತ್ತೆ, ಹೂ ಚೂಸಸ್ ಮೀ ಶಾಲ್ ಗೆಟ್ ಆಸ್ ಮಚ್ ಹಿ ಡಿಸರ್ವ್ ಅನ್ನೋದಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದ್ದು ದ ಪ್ರಿನ್ಸ್ ಆಫ್ ಅರಗನ್, ಅವನು ಫೇಲ್ ಆಗ್ತಾನೆ.
ಲೆಡ್ ಕೆಸ್ಕೆಟ್ ಏನಿರುತ್ತೆ, ಹೂ ಚೂಸಸ್ ಮೀ ಮಸ್ಟ್ ಗಿವ್ ಅಂಡ್ ಹಜಾರ್ಡ್ ಆಲ್ ದ ಹಿ ಹ್ಯಾತ್ ಅನ್ನೋದು ಅರ್ಥ. ಸೊ ಬಸ್ಸಾನ ಸೆಲೆಕ್ಟ್ ಮಾಡ್ಕೋತಾನೆ, ಆತ ಸಕ್ಸಸ್ ಆಗ್ತಾನೆ. ಇದು ಕ್ರಿಟಿಕಲ್ ಸಿಗ್ನಿಫಿಕೆನ್ಸ್ ದ ಕ್ಯಾಸ್ಕೆಟ್ಸ್ ರಿಪ್ರೆಸೆಂಟ್ ಅಪ್ರೆಸೆಂಟ್ ವರ್ಸಸ್ ರಿಯಾಲಿಟಿ ಅನ್ನೋದು. Gold looks as valuable, silver appears valuable, lead appears unattractive, but the apparently least valuable casket contains the Porsche's portrait ಅಂತ ಅದರಲ್ಲಿ. ಸೊ ಅದ್ರ ಬಗ್ಗೆ ಹೇಳಿದ್ದೀನಿ. ಹೊರಗಿನ ವೈಭವ ಮತ್ತು ಸ್ವಯಂವರತೆ ಭಾವನೆಯನ್ನು ತೋರಿಸೋದು ಸಿಲ್ವರ್, ತ್ಯಾಗ ಅಪಾಯ ಸ್ವೀಕಾರ ನಿಜವಾದ ಮೌಲ್ಯವನ್ನು ತೋರಿಸೋದು ಲೆಡ್. ಅದಕ್ಕೆ ಅವ್ರು ಕ್ವಶನ್ ಕೇಳ್ತಿರ್ತಾರ, ವಿಚ್ ಮೇಜರ್ ಥೀಮ್ ಇಸ್ ರಿಪ್ರೆಸೆಂಟ್ ಬೈ ದ ತ್ರೀ ಕ್ಯಾಸ್ಕೆಟ್ ಅಂದ್ರೆ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಅನ್ನೋದು ನೆನ್ಪಿಟ್ಟು. ಕ್ಯಾರೆಕ್ಟರ್ ಸ್ಟಡಿ ಮಾಡಿದ್ರೆ ಎಂಟೋನೋದಲ್ಲಿ ಮಚನ ಫೈನಾನ್ಸ್ ಇರ್ತಾನೆ ಎಂಟೋನಿಯೋ. ಆತ ಲಾಯಲ್, ಜನರಸ್, ಸೆಲ್ಫ್ ಸ್ಯಾಕ್ರಿಫೈಸಿಂಗ್, ಮೆಲಂಕೋಲಿಕ್, ಡೀಪ್ಲಿ ಅಟ್ಯಾಚ್ ಟು ಬಸಾನಿಯೋ. ಓಕೆ, ಕ್ಲೋಸ್ ಫ್ರೆಂಡ್, ವಿಲಿಂಗ್ ಟು ರಿಸ್ಕ್ ಇಸ್ ಲೈಫ್ ಫಾರ್ ಹಿಸ್ ಫ್ರೆಂಡ್. ನೆನ್ಪ ಇಟ್ಕೊಳ್ಳಿ. ನೋಡ್ರಿ, ಆತನ ಫ್ರೆಂಡ್ಶಿಪ್ ಸಲುವಾಗಿ ಅಂತ ಒಂದು ಡೇಂಜರಸ್ ಬಾಂಡ್ಗೆ ಅಗ್ರಿ ಆಗ್ತಾನೆ, ಪಾಪ ಹೆಲ್ಪ್ ಮಾಡ್ಬೇಕಂತ ಬಸಾನಿಗೂ. ಕ್ರಿಟಿಕಲ್ ಪಾಯಿಂಟ್ ಏನು, ಆಂಟೋನಿಯೋ ಇಸ್ ನಾಟ್ ಸಿಂಪ್ಲಿ ಕಮರ್ಷಿಯಲ್ ಮರ್ಚೆಂಟ್ ಒಂದು ಅರ್ಥ ಆಗುತ್ತೆ. ಈ ರಿಪ್ರೆಸೆಂಟ್ ಫ್ರೆಂಡ್ಶಿಪ್ ಅಂಡ್ ಸೆಲ್ಫ್ ಸ್ಯಾಕ್ರಿಫೈಸ್ ಒಬ್ಬರೇ ರಿಪ್ರೆಸೆಂಟ್ ಆಗಿ ಕೆಲಸ ಮಾಡ್ತಾರೆ. ತನ್ನ ಜೀವನೇ ನೀವು ತನ್ನ ಫ್ರೆಂಡ್ಗಾಗಿ ಮೀಸಲಿಕ್ಕೆ ತಯಾರಾಗ್ತಾನೆ, ಸಿದ್ಧನಾಗ್ತಾನೆ. ಅಂತ ಒಂದು ನಿಷ್ಠಾವಂತ ಸ್ನೇಹಿತ ಆಗಿರ್ತಾನೆ. ಇ ವಾಸ್ ದ ಸಿಂಬಲ್ ಆಫ್ ಫ್ರೆಂಡ್ಶಿಪ್. ಇನ್ನು ಬಸಾನೋ ಕ್ಯಾರೆಕ್ಟರ್ ನೋಡಿದ್ರೆ ಎಂಟೋನಿಯೋಸ್ ಫ್ರೆಂಡ್ ಇರ್ತಾನೆ, ಪೋರ್ಷಿಯಾ ಸಕ್ಸಸ್ಫುಲ್ ಶೂಟರ್ ಆಗ್ತಾನೆ, ರೊಮ್ಯಾಂಟಿಕ್, ಚಾರ್ಮಿಂಗ್, ಇನಿಷಿಯಲಿ ಫೈನಾನ್ಷಿಯಲ್ ಡಿಪೆಂಡೆಂಟ್ ಆಗಿರ್ತಾನೆ, ಕೆಪಬಲ್ ಆಫ್ ರೆಕಾಗ್ನೈಸಿಂಗ್ ಟ್ರೂ ವ್ಯಾಲ್ಯೂ ಅನ್ನ ಕೆಪಬಲ್ ಆಗ್ತಾನೆ ಫೈಂಡ್ ಔಟ್ ಮಾಡಲಿಕ್ಕೆ. ಯಾಕಂದ್ರೆ ಆತ ಚಾಯ್ಸ್ ಮಾಡಿದ್ದು ಲೆಡ್ ಬಸ್ ಕ್ಯಾಸ್ಕೆಟ್ ಅನ್ನು. ಅದೇನ್ ಡೆಮೋನ್ಸ್ಟ್ರೇಟ್ ಮಾಡ್ತಂದ್ರೆ ಏಬಲ್ ಟು ಲುಕ್ ಬಿಯಾಂಡ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅನ್ನೋದನ್ನ ಹೇಳ್ಬೋದು. ಬಸನ ಚಾಯ್ಸ್ ಕಾಂಟ್ರಾಸ್ಟ್ ವಿತ್ ದ ಚಾಯ್ಸ್ ಆಫ್ ಮೊನಾಕೋ ಅಂಡ್ ಅರಗನ್. ನೋಡಿ, ಇವರು ಇಬ್ರು ಬೇರೆ ಬೇರೆ ಸೆಲೆಕ್ಟ್ ಮಾಡ್ಕೋತಾರೆ. ಮೊರಾಕೋ, ಪ್ರಿನ್ಸ್ ಆಫ್ ಮೊರಾಕೋ, ಗೋಲ್ಡ್ ವಿತ್ ಸಿಲ್ವರ್. ಅವರು ಏನ್ ಮಾಡ್ತಾರೆ, ಅಪಿಯರೆನ್ಸ್ ನೋಡ್ತಾರೆ. ಬಸನು ಅಂಡರ್ಸ್ಟ್ಯಾಂಡ್ಸ್ ದ ಡೀಪರ್ ಮೀನಿಂಗ್ ಆಫ್ ದ ಕ್ಯಾಸ್ಕೆಟ್ಸ್ ಅರ್ಥ ಮಾಡ್ಕೋತಾನೆ. ಕ್ಯಾರೆಕ್ಟರ್ ಸ್ಟಡಿ ನೋಡಿದ್ರೆ ಪೋರ್ಷಿಯಾದು. ಸೊ ಇಂಪಾರ್ಟೆಂಟ್ ಫೀಮೇಲ್ ಕ್ಯಾರೆಕ್ಟರ್ ಈ ಡ್ರಾಮಾದಲ್ಲಿ ಬರುವಂಥದ್ದು. ಇಂಟೆಲಿಜೆಂಟ್ ಇರ್ತಾರೆ, ಬ್ಯೂಟಿಫುಲ್ ಇರ್ತಾರೆ, ವೆಲ್ತ್ ಇರ್ತಾರೆ, ವಿಟ್ ಇರ್ತಾರೆ. ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್, ಕರೇಜಿಯಸ್, ರಿಸರ್ಚ್ಫುಲ್, ಕಂಪೆಷನೇಟ್ ಮತ್ತು ಲೀಗಲಿ ಕ್ಲೇವರ್ ಇರ್ತಾರೆ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಶಿ ಸೇವ್ಸ್ ಎಂಟರ್ಟೈನರ್ಸ್ ಡ್ಯೂರಿಂಗ್ ದ ಟ್ರಯಲ್. ಶಿ ಡಸ್ ನಾಟ್ ಸಿಂಪ್ಲಿ ರಿಲೈ ಅಪಾನ್ ದ ಎಮೋಷನ್. ಶಿ ಯೂಸಸ್ ರೀಸನ್ ಪ್ಲಸ್ ಲಾ ಪ್ಲಸ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡ್ತಾರೆ. ಅವ್ರೇನ್ ಡಿಸ್ಗ್ಯೂಸ್ ಹಾಕೊಂಡಿರ್ತಾರೆ ಮೇಲ್ ಲಾಯರ್ ಆಗಿ, ಅದು ಯಾವುದು ಬಲ್ತಿಸ್. ದಿಸ್ ಅಲೌಸ್ ಹರ್ ಟು ಪಾರ್ಟಿಸಿಪೇಟ್ ಡೈರೆಕ್ಟ್ಲಿ ಇನ್ ದ ಲೀಗಲ್ ಪ್ರೊಸೀಡಿಂಗ್ ದಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಅನುಕೂಲ ಆಗುತ್ತೆ. ಕ್ರಿಟಿಕಲ್ ಇಂಟರ್ಪ್ರಿಟೇಷನ್ ನೋಡೋದಾದ್ರೆ ಸ್ಟಡಿ ಬ್ಯೂಟಿಯಾಗಿ ಸ್ಟಡಿ, ಇಂಟೆಲಿಜೆನ್ಸ್, ವೇಟ್, ಲೀಗಲ್ ನಾಲೆಜ್, ರಿಸೋರ್ಸ್ಫುಲ್ನೆಸ್ ಅವರಲ್ಲಿ ತುಂಬಿರ್ತಾರೆ. ಈ ಪೋರ್ಷೆ ಪಾತ್ರ ಇಡೀ ಬುದ್ಧಿವಂತಿಕೆ, ಆತ್ಮವಿಶ್ವಾಸ ಪ್ರತಿನಿಧಿಯಾಗಿರುತ್ತೆ. ಇನ್ನು ಶೈಲಾಕ್ ಕ್ಯಾರೆಕ್ಟರ್ ನೋಡ್ರಿ, ಇದು ಬಹಳ ಸಲ ಕ್ವಶನ್ ಕೇಳ್ತಾರೆ. ಆತ ಒಬ್ಬ ಜೀವಿಶ್ ಮನಿ ಲೆಂಡರ್ ಇರ್ತಾರೆ. ಯಾರು? ಶೈಲಾಕ್. ಯಾಕ ರಿಲಿಜನ್ ಕೂಡ ಬರುತ್ತೆ ಅಲ್ಲಿ. ಆಮೇಲೆ ಹಿ ಈಸ್ ಆಫನ್ ಪ್ರೆಸೆಂಟೆಡ್ ಆಸ್ ದ ಸ್ಟ್ರಾಂಗ್ ಎಂಟೋಗನಿಸ್ಟ್ ಆಫ್ ದಿ ಪ್ಲೇ. ವಿಲನ್ ಆಗಿ ಇದು ಇರುತ್ತೆ. ಆದ್ರೆ ಬಟ್ ಸೀರಿಯಸ್ ಕ್ರಿಟಿಕಲ್ ಸ್ಟಡಿ ಮಸ್ಟ್ ಎಕ್ಸಾಮಿನ್ ಹಿಮ್ ಫ್ರಮ್ ಮೋರ್ ದ್ಯಾನ್ ಒನ್ ಪರ್ಸ್ಪೆಕ್ಟಿವ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು. ಶೈಲಾಕ್ನ ಕ್ಯಾರೆಕ್ಟರ್ಸ್ ನೋಡೋದಾದ್ರೆ ಇಂಟೆಲಿಜೆಂಟ್, ಬಿಸ್ನೆಸ್ ಮೈಂಡೆಡ್, resentful, revengeful, determined, humiliated by Antonio, obsessed with the bond. ಯಾಕೆ ಆಂಟೋನಿಯೋಗೆ ಹೆಲ್ಪ್ ಮಾಡ್ತಿರ್ತಾನೆ ಅಂದ್ರೆ ಯಾರು? ಶೈಲಾಕ್. ಸೊ ರೀಸನ್ ಇದೆ. ಆತ ಆಂಟೋನಿಯೋ ಶೈಲಾಕ್ಗೆ ಇನ್ಸಲ್ಟ್ ಮಾಡಿರ್ತಾನೆ, ಅದು ರಿಲಿಜನ್ ಮತ್ತೆ ಈತ ಬಡ್ಡಿ ಅದು ಸಂಬಂಧ ಸ್ಪ್ಯಾಟ್ ಅಪ್ ಆನ್ ಹಿಮ್, ಅಸಹ್ಯ ಮಾಡಿರ್ತಾನೆ. ಆಮೇಲೆ ಕ್ರಿಟಿಸೈಸ್ಡ್ ಹಿಸ್ ಮನಿ ಲೆಂಡಿಂಗ್ ಕ್ರಿಟಿಸೈಸ್ ಮಾಡಿರ್ತಾನೆ. ಲೆಂಡ್ ಮನಿ ವಿದೌಟ್ ಚಾರ್ಜಿಂಗ್ ಇಂಟ್ರೆಸ್ಟ್ ಅನ್ನೋದನ್ನ ಆಗಿರುತ್ತೆ. Therefore, Shylock sees the bond as an opportunity for revenge ತೋರ್ಲಿಕ್ಕೆ ಯೂಸ್ ಮಾಡ್ತಾನೆ. ಹಾಗಾದ್ರೆ ಆತ ವಿಲನ್ ಆಗಿ ಅಷ್ಟೇನ ಶೈಲಾಕ್ ಅನ್ನೋದು ಈ ಡ್ರಾಮಾದಲ್ಲಿ? ನೋಡ್ರಿ, ಸೂಪರ್ಫಿಷಿಯಲ್ ರೀಡಿಂಗ್ ಶೈಲಾಕ್ ವಿಲನ್ ಅನ್ಸುತ್ತೆ. ಆಮೇಲೆ ಕ್ರಿಟಿಕಲ್ ಸ್ಟಡಿ ನೋಡೋದಾದ್ರೆ ಆತ ಒಬ್ಬ ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಸೋಷಿಯಲ್ ಹ್ಯುಮಿಲೇಷನ್ ಒಳಪಟ್ಟಿರ್ತಾರೆ, ಇನ್ಸಲ್ಟ್ ಆಗಿರ್ತದೆ, ಎಕನಾಮಿಕ್ ಹಾಸ್ಟಿಲಿಟಿ ಆಗಿರ್ತದೆ. ಅದಕ್ಕಾಗಿ ಅದೊಂದು ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಅಂತ ನಾವು ಹೇಳ್ಬೋದು. ಇನ್ನು ಕಾಂಟ್ರಾಸ್ಟ್ ನೋಡೋದಾದ್ರೆ ಶೈಲಾಕ್ ಡಿಮ್ಯಾಂಡ್ಸ್ ಮಾಡೋದು ಜಸ್ಟಿಸ್ ಬಟ್ ರೆಫ್ಯೂಸಸ್ ಮರ್ಸಿ.
ಪೋರ್ಷಿಯಾ ಆರ್ಗ್ಯೂ ಮಾಡೋದು ಮರ್ಸಿ ಓ ಸ್ಟ್ರಿಕ್ಟ್ ಜಸ್ಟಿಸ್. ಇದೊಂದು ಸೆಂಟ್ರಲ್ ಮಾರಲ್ ಕಾನ್ಫ್ಲಿಕ್ಟ್ ಆಗತ್ತ. ಓಕೆ, ಅದ್ರ ಕ್ರಿಟಿಕಲ್ ಸ್ಟಡಿ ಬಗ್ಗೆ ಹೇಳಿ. ಇನ್ನು ಜೆಸ್ಸಿಕಾ ಅನ್ನೋ ಒಂದು ಕ್ಯಾರೆಕ್ಟರ್ ಸ್ಟಡಿ ಮಾಡೋದಾದ್ರೆ, ಶೈಲಾಕ್ನ ಮಗಳು ಇರ್ತಾಳೆ, ಫಾಲ್ಸ್ ಇನ್ ಲವ್ ವಿತ್ ಲೊರೆಂಜೋ. ಶಿ ಲೀವ್ಸ್ ಹರ್ ಫಾದರ್ಸ್ ಹೌಸ್ ಅಂಡ್ ಕನ್ವರ್ಟ್ಸ್ ಟು ಕ್ರಿಸ್ಟಿಯಾನಿಟಿಗೆ. ಜೀವಿಶ್ ಇರ್ತಲ್ಲ, ಆಮೇಲೆ ಕ್ರಿಸ್ಟಿಯಾನಿಟಿಗೆ ಬರ್ತಾರೆ. ಸೊ ಇಲ್ಲಿ ಕ್ರಿಟಿಕಲ್ ಸಿಗ್ನಿಫಿಕೆನ್ಸ್ ನೋಡಿದ್ರೆ ಲವ್, ರಿಲಿಜಿಯಸ್ ಡಿಫರೆನ್ಸ್, ಫ್ಯಾಮಿಲಿ ಕಾನ್ಫ್ಲಿಕ್ಟ್, ಇಂಡಿವಿಜುವಲ್ ಫ್ರೀಡಮ್, ಐಡೆಂಟಿಟಿ ಅನ್ನ ನೋಡ್ಬೋದು. ಇನ್ನು ನೆರಿಸಾ ಅಂತ ಬರ್ತಾಳೆ, ಪೋರ್ಷಾ ಫ್ರೆಂಡ್ ಇರ್ತಾಳೆ. ಅವಳು ಇಂಟೆಲಿಜೆಂಟ್ ಇರ್ತಾಳೆ, ವಿಕ್ಟಿ ಇರ್ತಾಳೆ, ಮತ್ತು ಲಾಯಲ್ ಮತ್ತು ಪ್ರಾಕ್ಟಿಕಲ್ ಇರ್ತಾಳೆ. ಶಿ ಮ್ಯಾರೇಜ್ ಗ್ಲಾಟನ್ಗೆ ಮದುವೆ ಆಗೋದು. ಅವಳು ಕೂಡ ಡಿಸ್ಬ್ಯೂಸ್ ಮಾಡಿರ್ತಾಳೆ ಟ್ರಯಲ್ದಲ್ಲಿ. ಮೇಜರ್ ಥೀಮ್ ಏನಂತಂದ್ರೆ ಹೈಲಿ ಪ್ರಿಯಾರಿಟಿ ಹೆಚ್ಚಷ್ಟು ಥೀಮ್ ಆನ್ ಮರ್ಸಿ ವರ್ಸಸ್ ಜಸ್ಟಿಸ್ ಅನ್ನೋದು. ಇದೊಂದು ಸೆಂಟ್ರಲ್ ಫಿಲಾಸಫಿಕಲ್ ಇಶ್ಯೂ. ಆ ಶೈಲಾಕ್ ಡಿಮ್ಯಾಂಡ್ ಮಾಡೋದು ಜಸ್ಟಿಸ್ ಅಕಾರ್ಡಿಂಗ್ ಟು ದ ಬಾಂಡ್. ಪೋರ್ಷೆ ಎಂಫಸಿಸ್ ಮಾಡೋದು ಮೊದಲು ಮರ್ಸಿ, ಕರುಣೆಯನ್ನು ಇಂಪಾರ್ಟೆನ್ಸ್ ಹೋಗ್ತಾರೆ. ಇಲ್ಲಿ ಥೀಮ್ ನೋಡಿದ್ರೆ ಅಪರೆನ್ಸ್ ವರ್ಸಸ್ ರಿಯಾಲಿಟಿ ನೋಡೋದಾದ್ರೆ ಕ್ಯಾಸ್ಕೇಡ್ಸ್. ಓಕೆ, ಕ್ಯಾಸ್ಕೇಡ್ಸ್ ಏನ್ ಬರ್ತೈತಿ, ಗೋಲ್ಡ್ ಲುಕ್ಸ್ ವ್ಯಾಲ್ಯೂಬಲ್ ಬಟ್ ಸ್ಟ್ರಾಂಗ್, ಲೆಡ್ ಲುಕ್ಸ್ ವರ್ತ್ಲೆಸ್ ಬಟ್ ಇಟ್ಸ್ ಕರೆಕ್ಟ್. ಅವ ಡಿಸ್ಬ್ಯೂಸ್ ಬರ್ತದೆ, ಪೋರ್ಷಿಯಾ ನರಿಸಾ ಅಪೇಸ್ ಟು ಬಿ ಮೆನ್ ಆಗಿ, ಶೇಲಾಕ್ ಬರ್ತಾನೆ ಎಕ್ಸ್ಟರ್ನಲ್ ನೋಡಿದ್ರೆ ಮನಿ ಲೆಂಡರ್ ಆಗಿ, ಆತ ಬರ್ತಾನೆ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಆಗಿ. ಸೊ ಇಲ್ಲಿ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಅನ್ನೋದು ರಾಂಗ್ ಆಗುತ್ತೆ. ಥೀಮ್ ಮತ್ತು ಲವ್ ನೋಡೋದಾದ್ರೆ ಆಂಟೋನಿಯೋ ಬಸಾನಿಯೋ ಫ್ರೆಂಡ್ಶಿಪ್ ಆಗಿರ್ಬೋದು, ಬಸಾನಿಯೋ ಪೋರ್ಷಿಯಾ ರೊಮ್ಯಾಂಟಿಕ್ ಲವ್ ಆಗಿರ್ಬೋದು, ಲೊರೆಂಜೋ ಜೆಸ್ಸಿಕಾ ರೊಮ್ಯಾಂಟಿಕ್ ಲವ್, ಪೋರ್ಷಿಯಾ ಬಸಾನಿಯೋ ಜೆಸ್ಸಿಕಾ ಲೊರೆಂಜೋ ಇವನ್ನ ನೋಡ್ಬೋದು ರೊಮ್ಯಾಂಟಿಕ್ ಸೋಷಿಯಲ್ ಆಗಿ. ಇನ್ನು ಥೀಮ್ ಫ್ರೆಂಡ್ಶಿಪ್ ನೋಡೋದಾದ್ರೆ ಆಂಟೋನಿಯೋಸ್ ವಿಲ್ಲಿಂಗ್ನೆಸ್ ಟು ರಿಸ್ಕ್ ನೋಡಿ ತನ್ನ ಜೀವನನೇ ಮುಡುಪಾಗಿಟ್ಟಿರ್ತಾನೆ, ಬಸನ ಹೆಲ್ಪ್ ಮಾಡ್ಬೇಕಾದ್ರೆ ಫ್ರೆಂಡ್ಶಿಪ್ ಅನ್ನು ತೋರಿಸುವಂಥದ್ದು. ಆಂಟೋನಿಯೋ ಬಸನೋ ಫ್ರೆಂಡ್ಶಿಪ್ ಬಹಳ ಇಂಪಾರ್ಟೆಂಟ್ ಇಲ್ಲಿ, ಮತ್ತು ಬಾಂಡ್ ಕೂಡ. ಇದು ಥೀಮ್ ಮನಿ ಅಂಡ್ ಕಾಮರ್ಸ್ ಥೀಮ್ ನೋಡೋದಾದ್ರೆ ಮನಿ ಇಸ್ ಸೆಂಟ್ರಲ್. ಹೌದು, ಈ ಪ್ಲಾಟ್ ಅದು. ಆಂಟೋನಿಯೋಸ್ ಕಮರ್ಷಿಯಲ್ ವೆಂಚರ್ಸ್ ನೋಡ್ಬೋದು, ಬಸನಸ್ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ನೋಡ್ಬೋದು, ಸೈಲಾಕ್ಸ್ ಮನಿ ಲೆಂಡಿಂಗ್ ನೋಡ್ಬೋದು, ಪೋರ್ಷಿಯಾಸ್ ವೆಲ್ತ್ ನೋಡ್ಬೋದು, ಜೆಸಿಕಾಸ್ ಥೆಫ್ಟ್ ಆಫ್ ಸೈಲಾಕ್ಸ್ ಮನಿ ಅನ್ನೋದನ್ನ ನೋಡ್ಬೋದು. ಹೌದೇನು, ತಗೊಂಡು ಓಡಿ ಹೋಗ್ತಾವಲ್ಲ ಅದು. ಇಟ್ ಮೀನ್ಸ್ ಮನಿ ಇಸ್ ನಾಟ್ ಮೆನ್ಲಿ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್, ಇಟ್ ಡ್ರೈವ್ಸ್ ದ ಆಕ್ಷನ್ಸ್ ಈ ನಾಟಕದಲ್ಲಿ. ರಿಲಿಜಿಯಸ್ ಪ್ರೆಜುಡಿಸ್ ಥೀಮ್ ನೋಡಿದ್ರೆ ನೋಡಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕ್ರಿಶ್ಚಿಯನ್ಸ್ ವರ್ಸಸ್ ಜ್ಯೂಸ್ ಆಗಿರ್ಬೋದು. ಯಾಕಂದ್ರೆ ಶೆಲಾಕ್ ಎಕ್ಸ್ಪೀರಿಯನ್ಸಸ್ ಡಿಸ್ಕ್ರಿಮಿನೇಷನ್ ಮಾಡಿರ್ತಾರೆ ಬಿಕಾಸ್ ಆಫ್ ಜೂಯಿಶ್ ಇಂದ. ಹಿ ಆಲ್ಸೋ ಬಿಹೇವ್ಸ್ ಕ್ರೂಲಿ ಟುವರ್ಡ್ಸ್, ಅದಕ್ಕಾಗಿ ಆತ ಆಂಟೋನಿಯೋಗೆ ಕ್ರೂಯಲ್ ಆಗಿ ನೋಡ್ಕೋತಾನೆ. ಇಲ್ಲಿ ಕ್ರಿಟಿಕಲ್ ಇಂಟರ್ಪ್ರಿಟೇಷನ್ ನೋಡೋದಾದ್ರೆ ದಿಸ್ ಕ್ರಿಯೇಟ್ಸ್ ಡಿಫಿಕಲ್ಟ್ ಮಾರಲ್ ಕ್ವಶನ್. ಕ್ಯಾನ್ ಅ ಪರ್ಸನ್ ಹೂ ಹ್ಯಾಸ್ ಸಫರ್ಡ್ ಇನ್ಜಸ್ಟಿಸ್ ಬಿಕಮ್ ಅನ್ಜಸ್ಟ್ ಹಿಮ್ಸೆಲ್ಫ್ ಅನ್ನೋದು. ದಿಸ್ ಏನ್ ಎಕ್ಸಲೆಂಟ್ ನೋಡಿ ಎಕ್ಸೆಸ್ಟೆಡ್ ಕ್ರಿಟಿಕಲ್ ಥಿಂಕಿಂಗ್ ಕ್ವಶನ್ ಆಗುತ್ತೆ. ಥೀಮ್ ವರ್ಸಸ್ ಲಾ ನೋಡಿದ್ರೆ ಲಾ ಪ್ಲೇಸ್ ಸೆಂಟ್ರಲ್ ರೋಲ್ ಇನ್ ದ ಫೈನಲ್ ಆಕ್ಟ್ ದಲ್ಲಿ. ಶೈಲಾಕ್ ಬಿಲೀವ್ ಮಾಡ್ಕೋತಾನೆ ಏನಂತ, ದ ರಿಟರ್ನ್ ಬಾಂಡ್ ಗಿವ್ಸ್ ಹಿಮ್ ದ ಲೀಗಲ್ ರೈಟ್ ಟು ಆಂಟೋನಿಯೋಸ್ ಫ್ಲೆಶ್. ಆದರೆ ಪೋರ್ಷಿಯಾ ಡಿಫೀಟ್ ಮಾಡ್ತಾರೆ ಇಂಟರ್ಪ್ರಿಟಿಂಗ್ ಲಾ ಲಿಟರಲ್ ಆಗಿ. ಇಟ್ ಮೀನ್ಸ್ ದ ಲಾ ಇಸ್ ನಾಟ್ ರಿಜೆಕ್ಟೆಡ್, ಇಟ್ ಈಸ್ ಇಂಟರ್ಪ್ರಿಟೆಡ್ ಅಗೇನ್ಸ್ಟ್ ಶೈಲಾಕ್ ಅನ್ನೋದು. ಇನ್ನು ಲಿಟರರಿ ಟೆಕ್ನಿಕ್ಸ್ ನೋಡೋದಾದ್ರೆ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ವರ್ಕ್ಸ್ ಕ್ರಿಟಿಕಲ್ ಸ್ಟಡಿ ಬಗ್ಗೆ ಹೇಳ್ಬೋದು. ಡ್ರಾಮಾಟಿಕ್ ಐಎನ್ಎ ಬರ್ತೈತಿ ಇಲ್ಲಿ. ಇಲ್ಲಿ ಕ್ಯಾರೆಕ್ಟರ್ಸ್ ಅಂತೂ ಹೆಚ್ಚಿಗೆ ಆಡಿಯನ್ಸ್ ಅರ್ಥ ಮಾಡ್ಕೋತಾರೆ. ದ ಆಡಿಯನ್ಸ್ ನೋ ದಟ್ ಪೋರ್ಷನ್ ಡಿಸ್ಗ್ಯೂಸ್ಡ್ ಆಸ್ ಅ ಬಲ್ಕಜರ್ ಅನ್ನೋದು. ಆಮೇಲೆ ಕ್ಯಾರೆಕ್ಟರ್ಸ್ ದ ಕೋರ್ಟ್ ರೂಮ್ ಡು ನಾಟ್ ನೋ ದಿಸ್, ಅದು ಗೊತ್ತಾಗೋದಿಲ್ಲ. ಡಿಸ್ಗ್ಯೂಸ್ ಆಗಿದ್ದು ಪೋರ್ಷಿಯಾ ಬಲ್ಕಜರ್ ನರಿಸಾ ಕ್ಲರ್ಕ್ ಆಗಿ. ಕ್ರಿಯೇಟ್ಸ್ ಕಾಮಿಡಿ ಆಗುತ್ತೆ ಇಲ್ಲಿ. ಅಡ್ವಾನ್ಸ್ ದ ಪ್ಲಾಟ್ ಅಲೌಸ್ ಫೀಮೇಲ್ ಕ್ಯಾರೆಕ್ಟರ್ಸ್ ಟು ಎಕ್ಸರ್ಸೈಸ್ ಅಥಾರಿಟಿ ಆಗಿರ್ಬೋದು. ಪ್ರೊಡ್ಯೂಸಸ್ ಡ್ರಾಮಾಟಿಕ್ ಐಎನ್ಇ ವ್ಯಂಗ್ಯವನ್ನು ಬರುತ್ತೆ. ಸಿಂಬಲಿಸಮ್ ಏನಪ್ಪಾ ಅಂದ್ರೆ ಇಲ್ಲಿ ಕ್ಯಾಸ್ಕೇಡ್ಸ್ ಬರ್ತಾವಲ್ಲ, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿದು. ರಿಂಗ್ಸ್ ಬರೋದು ಸಿಂಬಲೈಸ್ ಏನೋ ಲವ್, ಟ್ರಸ್ಟ್ ಅಂಡ್ ಕಮಿಟ್ಮೆಂಟ್. ಆಮೇಲೆ ಫಸ್ಟ್ ಶadowing ನೋಡಿದ್ರೆ ದ ಬಾಂಡ್ ಇಂಟ್ರೊಡ್ಯೂಸ್ ಅರ್ಲಿಯರ್ ಪ್ರಿಪೇರ್ಸ್ ದ ಆಡಿಯನ್ಸ್ ಫಾರ್ ದಿ ಕೋರ್ಟ್ ರೂಮ್ ಕಾನ್ಫ್ಲಿಕ್ಟ್ ಅನ್ನು. ಕಾಂಟ್ರಾಸ್ಟ್ ನೋಡಿದ್ರೆ ಶೇಕ್ಸ್ಪಿಯರ್ ರಿಪೀಟೆಡ್ಲಿ ಯೂಸಸ್ ಕಾಂಟ್ರಾಸ್ಟ್ ಗಳನ್ನ, ಯಾವುದು ಮರ್ಸಿ, ಜಸ್ಟಿಸ್, ಅಪಿಯರೆನ್ಸ್, ರಿಯಾಲಿಟಿ, ವೆನಿಸ್, ಬೆಲ್ಮೆಂಟ್, ಲವ್, ಮನಿ, ಕ್ರಿಶ್ಚಿಯನ್ ಜೂಯಿಶ್. ಇನ್ನು ವೆನಿಸ್ ಬೆಲ್ಮೆಂಟ್ ವರ್ಸಸ್ ಬೆಲ್ಮೆಂಟ್ ಪ್ಲೇಸಸ್ ನೋಡೋದಾದ್ರೆ ಇಲ್ಲಿ ವೆನಿಸ್ ದಲ್ಲಿ ಬಿಸ್ನೆಸ್, ಮನಿ, ಲಾ, ಕಾನ್ಫ್ಲಿಕ್ಟ್, ಕಮರ್ಷಿಯಲ್ ವರ್ಡ್ಸ್ ಶೈಲಾಕ್ ಬಂದ್ರೆ, ಬೆಲ್ಮೆಂಟ್ ದಲ್ಲಿ ಲವ್, ಮ್ಯೂಸಿಕ್, ಹಾರ್ಮನಿ, ರೊಮ್ಯಾನ್ಸ್, ಐಡಿಯಲೈಸ್ಡ್ ವರ್ಡ್ ಮತ್ತು ಪೋರ್ಷಿಯಾ ಬರ್ತಾರೆ. ವೆನಿಸ್ ಅನ್ನೋದ್ರ ಬಗ್ಗೆ ಕನ್ನಡದಲ್ಲಿ ಕೊಡ್ತೀನಿ ಅದನ್ನೇ. ಕ್ವಾಲಿಟಿ ಆಫ್ ಮರ್ಸಿ ಸ್ಪೀಚ್ ಬರ್ತಾ ಪೋರ್ಷಿಯಾ ಹೇಳ್ತಾ ಇದೆ ಇಂಪಾರ್ಟೆನ್ಸ್ ಆಫ್ ಮರ್ಸಿ ಅಂತ ತೋರಿಸ್ಲಿಕ್ಕಾಗಿ
ಸೊ ಹೆಂಗಿರ್ಬೇಕು, ವ್ಯಾಲೆಂಟ್ ಇರಬೇಕು, ನ್ಯಾಚುರಲ್ ಇರಬೇಕು, ಪವರ್ಫುಲ್ ಆಗಿರ್ಬೇಕು ಮತ್ತು ಬೆನಿಫಿಷಿಯಲ್ ಟು ದಿ ಬೋತ್ ಗಿವರ್ಸ್ ಅಂಡ್ ರಿಸೋರ್ಸ್ ಅನ್ನೋದನ್ನ ಇರುತ್ತೆ ದ ಕ್ವಾಲಿಟಿ ಆಫ್ ಮರ್ಸಿ ಎಸ್ ಇರುವಂತ ಪಾಯಿಂಟ್. ಆ ಕಾಂಟೆಸ್ಟ್ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ. ಜಸ್ಟಿಸ್ ಬೇಸ್ಡ್ ಆನ್ ಲಾ, ಮರ್ಸಿ ಬೇಸ್ಡ್ ಆನ್ ಕಂಪೇಷನ್. ನೋಡಿ, ಹೂ ಡೆಲಿವರ್ಸ್ ದ ಫೇಮಸ್ ಸ್ಪೀಚ್ ಆನ್ ಮರ್ಸಿ ಅಂತ ಕೇಳ್ಬೋದು, ಪೋರ್ಷಿಯಾ. ಇನ್ ವಿಚ್ ಸೀನ್ ಅಂತ ಕೇಳಿದ್ರೆ ದ ಟ್ರಯಲ್ ಸೀನ್ ಅಂತ ನೆನ್ಪಿಟ್ಕೊಳ್ಳಿ. ದ ಟ್ರಯಲ್ ಸೀನ್ ಬಗ್ಗೆ ಬಹಳಷ್ಟು ಕೇಳ್ತಿರ್ತಾರೆ. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು ಬರ್ತಾರೆ? ಜೂಕ್ ಬರ್ತಾರೆ, ದ ವೆನಿಸ್ ಆಫ್ Antonio, Sherlock, Bassanio, Portia disguised as a Balthazar, and Narissa disguised as a clerk. ಅಲ್ಲಿ ಏನಾಗುತ್ತೆ? ಶೆರ್ಲಾಕ್ ಡಿಮ್ಯಾಂಡ್ಸ್ ದ ಬಾಂಡ್, ಆದ್ರೆ ಪೋರ್ಷಿಯಾ ಮರ್ಸಿನ ಹೇಳ್ತಾಳೆ. ಶೆರ್ಲಾಕ್ ರಿಫ್ಯೂಸ್ ಮಾಡ್ತಾನೆ. ಅದಕ್ಕೆ ಬಾಂಡ್ ಅನ್ನ ಎಕ್ಸಾಮಿನ್ ಮಾಡ್ತಾ ಪೋರ್ಷಿಯಾ. ಅವಾಗ ಫ್ಲೆಶ್ ತೋಳಿಕೆ ಹೌದಪ್ಪ ತಗೊಳತ್ತ, ಆದರೆ ಆ ಫ್ಲೆಶ್ ಬಿಟ್ಟು ಮತ್ತೇನು ಬ್ಲಡ್ ಗಿಡ್ ಬೀಳುವಂತ ನೋಡುವಂತ ತಕ್ಷಣ ಆತ ಸೋಲನ್ನ ಒಪ್ಕೋತಾನೆ. ಸೊ ಅವಾಗ ಇಂಪಾಸಿಬಲ್ ಅನ್ಸುತ್ತೆ, ಆಂಟೋನಿಯೋ ಸೇವ್ ಆಗ್ತಾನೆ. ಇಲ್ಲಿ ದ ಟ್ರಯಲ್ಸ್ ಇನ್ ಕಮಾಂಡ್ಸ್ ಏನೇ ಬರ್ತದೆ? ಲಾ ಬರುತ್ತೆ, ಜಸ್ಟಿಸ್ ಬರ್ತದೆ, ಮರ್ಸಿ ಬರ್ತದೆ, ಇಂಟೆಲಿಜೆನ್ಸ್ ಬರ್ತದೆ, ಡ್ರಾಮಾಟಿಕ್ ಏನೇ ಬರ್ತದೆ. ದ ರಿಂಗ್ ಎಪಿಸೋಡ್ ಒಂದು ಬರ್ತೈತಿ. ಆಫ್ಟರ್ ಟ್ರಯಲ್ ಆದ ನಂತರ ಪೋರ್ಷಿಯಾ ಗಿವ್ಸ್ ಪರ್ಸನಸ್ ರಿಂಗ್ ಕೊಡ್ತಾರೆ. ರಿಂಗ್ ನ ಕೊಡುವಂತದ್ದು. ಏನಂದ್ರೆ ಶಿ ಆಸ್ಕ್ ಹಿಮ್ ನೆವರ್ ಟು ಗಿವ್ ಇಟ್ ಅವೇ ಅಂತ ಕೊಟ್ಟಿರ್ತಾಳ. ಯಾರು ಕೊಡಬಾರ್ದು ಅಂತ ಹೇಳಿ ಕೊಟ್ಟಿರ್ತಾವ ಬಸಾನಿಯೋಗೆ. ಲೇಟರ್ ಥ್ರೂ ಕ್ಲೆವರ್ ಟ್ರಿಕ್ ದಿಂದಾಗಿ ಪೋರ್ಷಿಯಾ ಅಬ್ಟೇನ್ಸ್ ದ ರಿಂಗ್ ಫ್ರಮ್ ಬಸಾನಿಂದ ಇಸ್ಕೊತಾಳೆ. ನೋಡಿ ಏನ್ ಸಿಗ್ನಿಫಿಕೆಂಟ್ ಅಂತ. ರಿಂಗ್ ಸಿಂಬಲೈಸ್ ಮ್ಯಾರೇಜ್, ಟ್ರಸ್ಟ್, ಕಮಿಟ್ಮೆಂಟ್, ಫೆಡಿಲಿಟಿ ಅನ್ನ. ಅದೊಂದು ಕಾಮಿಕ್ ಕ್ಲೋಸರ್ ಕೆಲಸ ಮಾಡುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಸಿಂಬಲ್ಸ್ ನೋಡ್ರಿ. ಗೋಲ್ಡ್ ಕ್ಯಾಸ್ಕೆಟ್ಸ್ ಎಕ್ಸ್ಟರ್ನಲ್ ಬ್ಯೂಟಿ ಬಟ್ ಸೂಪರ್ಫಿಷಿಯಲ್ ಅಟ್ರಾಕ್ಷನ್. ಸಿಲ್ವರ್ ಕ್ಯಾಸ್ಕೆಟ್ ಸೆಲ್ಫ್ ಅಥವಾ ಎಕ್ಸ್ಟರ್ನಲ್ ಜಜ್ಮೆಂಟ್. ಲೆಡ್ ಕ್ಯಾಸ್ಕೆಟ್ ಟ್ರೂ ವ್ಯಾಲ್ಯೂ, ಸ್ಯಾಕ್ರಿಫೈಸ್, ಹ್ಯುಮಿಲಿಟಿ. ರಿಂಗ್ ಲವ್ ಅಂಡ್ ಕಮಿಟ್ಮೆಂಟ್. ಬಾಂಡ್ ಸಿಂಬಲ್ಸ್ಗಳು. ಬಾಂಡ್ ಏನು? ಲಾ, ಜಸ್ಟಿಸ್ ಅಂಡ್ ರಿವೆಂಜ್. ಕಾಂಟ್ರಾಸ್ಟ್ ನೋಡೋದಾದ್ರೆ ಮರ್ಸಿ, ಜಸ್ಟಿಸ್, ಅಪೀರೆನ್ಸ್, ರಿಯಾಲಿಟಿ, ಲವ್, ಮನಿ, ವೈಡ್ನೆಸ್, ಡೆವಲಪ್ಮೆಂಟ್, ಕ್ರಿಸ್ಟಿಯಾನಿಟಿ, ಜೆಡಿಸಿಯಂ. ಆಮೇಲೆ ಫ್ರೆಂಡ್ಶಿಪ್, ಕಮರ್ಷಿಯಲ್ ಟ್ರಾನ್ಸಾಕ್ಷನ್, ಲಾ ಮತ್ತು ಕಂಪೇಷನ್ ಇದ್ರ ಬಗ್ಗೆ ಕೇಳ್ತಾರೆ. ಟಾಪ್ 15 ಎಕ್ಸಿಸ್ಟ್ ಎಕ್ಸಾಮ್ ಫ್ಯಾಕ್ಟ್ಸ್ ನೋಡೋದಾದ್ರೆ ದ ಮರ್ಚೆಂಟ್ ಆಫ್ ವೆನಿಸ್, ವಿಲಿಯಂ ಶೇಕ್ಸ್ಪಿಯರ್. ಆಂಟೋನಿಯೋ ದ ಮರ್ಚೆಂಟ್. ಬಸಾನಿಯೋ ಪೋರ್ಷಿಯಾ ಸಕ್ಸಸ್ಫುಲ್ ಸೂಟರ್ ಆಗಿ. ಪೋರ್ಷಿಯಾ ಹೆರೆಸ್ ಆಫ್ ಬೆಲ್ಮಂಟ್. ಶೆರ್ಲಾಕ್ ಜೂಯಿಶ್ ಮನಿ ಲೆಂಡರ್. Jessica Sherlock's daughter, Lorenzo Jessica's lover, Nerissa Portia's companion, Balthazar Portia's disgrace. Three caskets: gold, silver, lead, cut casket lead, famous Mercier speech, Portia's trial, Antonius versus Sherlock, pound of flesh, Sherlock's bond, major theme is Mercy versus justice. ನೋಡಿ ಈ ರೀತಿ ಕ್ವಶನ್ ಕೇಳ್ತಾರೆ. ದ ಮರ್ಚೆಂಟ್ ಆಫ್ ವೆನಿಸ್ ಪ್ಯೂರ್ಲಿ ಕಾಮಿಡಿ ಅಂತ ಕ್ವಶನ್ ಕೇಳಿದ್ರೆ ಅಲ್ಲಿ ಏನಾದ್ರು MCQs ಅಲ್ಲಿ ಕೇಳ್ಬೋದು. ರಿಲೀಜಿಯಸ್ ಪ್ರೆಜುಡಿಸ್ ಇದೆ, ರಿವೆಂಜ್ ಇದೆ, ಲೀಗಲ್ ಕಾನ್ಫ್ಲಿಕ್ಟ್ ಇದೆ, ಹ್ಯೂಮನ್ ಸಫರಿಂಗ್ ಇದೆ, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇದೆ. ರಿಯಲ್ ಸೆಂಟ್ರಲ್ ಕ್ಯಾರೆಕ್ಟರ್ ಯಾವ್ದು ಅಂತಂದ್ರೆ ಆಂಟೋನಿಯೋ, ಶೆರ್ಲಾಕ್, ಪೋರ್ಷಿಯಾ ಬರ್ತಾರೆ. ಆಂಟೋನಿಯೋ ಟೈಟಲ್ ಮರ್ಚೆಂಟ್ ಆಫ್ ಬಾಂಡ್ ಪ್ಲಾಟ್, ಶೆರ್ಲಾಕ್ ಸೆಂಟ್ರಲ್ ಕಾನ್ಫ್ಲಿಕ್ಟ್, ಪೋರ್ಷಿಯಾ ರೆಸೊಲ್ಯೂಷನ್, ಇಂಟೆಲೆಕ್ಚುಯಲ್ ಸೆಂಟರ್ ಆಗಿ ಕೆಲಸ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಮಾರಲ್ ಕಾನ್ಫ್ಲಿಕ್ಟ್ ಯಾವುದು? ಜಸ್ಟಿಸ್ ವರ್ಸಸ್ ಮರ್ಸಿ. ಸಿಗ್ನಿಫಿಕೆನ್ಸ್ ಆಫ್ ಕ್ಯಾಸ್ಕರ್ಸ್ ಏನು ಅಂತಂದ್ರೆ ಟ್ರೂ ವ್ಯಾಲ್ಯೂ ಫ್ರಮ್ ಔಟ್ವರ್ಡ್ ಅಪಿಯರೆನ್ಸ್ ಅನ್ನೋದು. ಪೋರ್ಷಿಯಾಗೆ ಇಂಪಾರ್ಟೆಂಟ್ ಕ್ರಿಟಿಕಲ್ ಸ್ಟಡಿ ಮಾಡೋದಾದ್ರೆ ಬಿಕಾಸ್ ಇಂಟೆಲಿಜೆನ್ಸ್, ವಿಟ್, ಕರೇಜ್, ಲೀಗಲ್ ರೀಸನಿಂಗ್, ಕಂಪೇಷನ್. ಮೆಮರಿ ಟಿಪ್ ನೋಡ್ರಿ. ದ ಮರ್ಚೆಂಟ್ ಆಫ್ ವೆನಿಸ್ ಶೇಕ್ಸ್ಪಿಯರ್. ವೆನಿಸ್ ಮತ್ತು ಬೆಲ್ಮಂಟ್ ಎರಡು ಪ್ಲೇಸಸ್ ಬರ್ತಾವೆ. ವೆನಿಸ್ ದಲ್ಲಿ ಆಂಟೋನಿಯೋ, ಬಸಾನಿಯೋ, ಶೆರ್ಲಾಕ್, ಬಾಂಡ್, ಟ್ರಯಲ್. ಬೆಲ್ಮಂಟ್ ದಲ್ಲಿ ಪೋರ್ಷಿಯಾ, ಕ್ಯಾಸ್ಕರ್ಸ್, ಬಸಾನಿಯೋ, ಮ್ಯಾರೇಜ್. ಇನ್ನು ಮೇಜರ್ ಥೀಮ್ಸ್ ಬರ್ತಾವ. ಮರ್ಸಿ, ಜಸ್ಟಿಸ್, ಅಪಿಯರೆನ್ಸ್, ರಿಯಾಲಿಟಿ, ಲವ್, ಮನಿ, ಫ್ರೆಂಡ್ಶಿಪ್, ಸ್ಯಾಕ್ರಿಫೈಸ್ ಬರ್ತಾವ. ನೋಡ್ರಿ ಇದನ್ನ ಓದ್ಬೇಕಾದ್ರೆ ಆಥರ್, ಪ್ಲಾಟ್, ಕ್ಯಾರೆಕ್ಟರ್ಸ್ ನೋಡ್ರಿ, ಥೀಮ್, ಸಿಂಬಲ್ಸ್, ಲಿಟರರಿ ಟೆಕ್ನಿಕ್ಸ್, ಕ್ರಿಟಿಕಲ್ ಇಂಟರ್ಪ್ರಿಟೇಷನ್ ಎಲ್ಲ ಒಳಗೊಂಡಿದೆ. ಓಕೆ, ಸೊ ಈ ರೀತಿ ಸ್ಟಡಿ ಮಾಡಬೇಕು ಯಾವುದೇ ಒಂದು ವರ್ಕ್ ನ ನೀವು. ಓಕೆ, ಪ್ಲಾಟ್ ಕೇಳಿದ್ರೆ ಬಾಂಡ್, ಕ್ಯಾಸ್ಕೆಟ್ಸ್, ಟ್ರಯಲ್. ಕ್ಯಾರೆಕ್ಟರ್ಸ್ ಬರ್ತಾವ. ಥೀಮ್ಸ್ ಮರ್ಸಿ, ಜಸ್ಟಿಸ್, ಪ್ರೆಜುಡಿಸ್, ಲವ್, ಮರ್ಸಿ. ಸಿಂಬಲ್ಸ್ ಕ್ಯಾಸ್ಕೆಟ್ಸ್, ರಿಂಗ್, ಬಾಂಡ್. ಲಿಟರರಿ ಟೆಕ್ನಿಕ್ಸ್ INA, ಡಿಸ್ಪ್ಯೂಸ್, ಕಾಂಟ್ರಾಸ್ಟ್, ಸಿಂಬಲಿಸಮ್. ಇಂಟರ್ಪ್ರಿಟೇಷನ್ ಮಾಡೋದು ಕ್ರಿಟಿಕಲಿ ಶೈಲಾಕ್, ಪೋರ್ಷಿಯಾ, ಜಸ್ಟಿಸ್ ವರ್ಸಸ್ ಮರ್ಸಿ, ಕಾಮಿಡಿ ವರ್ಸಸ್ ಸೀರಿಯಸ್ ಎಲಿಮೆಂಟ್ಸ್. ಓಕೆ, ಸೊ ಪೋರ್ಷಿಯಾ, ಶೈಲಾಕ್, ಟ್ರಯಲ್ ಸೀನ್, ತ್ರೀ ಕ್ಯಾಸ್ಕೆಟ್ಸ್, ಮರ್ಸಿ ವರ್ಸಸ್ ಜಸ್ಟಿಸ್, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಅನ್ನೋದನ್ನ ನೆಮ್ಮದಲ್ಲಿ ಇಟ್ಕೊಳ್ರಿ. ಇಷ್ಟ ಆದ್ರೆ ಮುಗಿತು. ಸಿಕ್ಕಾಪಟ್ಟಿ ಹೆವಿ ಅನಿಸ್ತು. ಓಕೆ, ರೈಟ್, ಇರ್ಲಿ. ಸೊ ಒಂದು ಇದರಲ್ಲಿ ಎಷ್ಟು ಸಾಧ್ಯ ಅಷ್ಟು ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಓಕೆ,
ಸೊ ಇಲ್ಲಿಗೆ ಮುಗಿಸ್ತೀನಿ. ಇದೇ ರೀತಿ ಸ್ಟಡಿ ಮಾಡಿದ್ರೆ ಬಹಳಷ್ಟು ಈಸಿ ಆಗುತ್ತಾ, ನೀವು ಆರಾಮಾಗಿ ಮಾಡ್ಬೋದು ಅಂತ ಈ ನಮ್ಮ ಪ್ರಯತ್ನ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀವಿ. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಜಾಯಿನ್ ಆಗೋದ್ರ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ.